ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಪ್ರತ್ಯೇಕ ರಾಷ್ಟ್ರದ ಕಿಚ್ಚು. ಒಂದು ಕಡೆ ಭಾರತ್ ಜೋಡೋ, ಮತ್ತೊಂದು ಕಡೆ ಭಾರತ್ ತೋಡೋ ದಂಗಲ್ ಶುರುವಾಗಿದೆ. ಬಜೆಟ್ ಮಧ್ಯೆ ಕಿಚ್ಚು ಹತ್ತಿಸಿದೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆ. ಪ್ರತ್ಯೇಕ ದೇಶ ಕೊಡಿ ಅಂತ ಕಾಂಗ್ರೆಸ್ ಸಂಸದ ಡಿಮಾಂಡ್ ಮಾಡಿದ್ದಾರೆ. ದಕ್ಷಿಣ ಭಾರತದ ಹಣ ಉತ್ತರಕ್ಕೆ ಕೊಡ್ತಿದ್ದಾರೆ, ಎಲ್ಲ ತೆಗೆದುಕೊಂಡು ಹೋಗಿ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ. ಅನುದಾನ ಅನ್ಯಾಯ ಅಂತ ಪ್ರತ್ಯೇಕ ರಾಷ್ಟ್ರಕ್ಕೆ ಒತ್ತಾಯಿಸಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮುಗಿಸಿದ್ದಾರೆ. ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದನಿಂದಲೇ ಭಾರತ ತೋಡೋಗೆ ಬೇಡಿಕೆ. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಅನುದಾನ ತಾರತಮ್ಯಕ್ಕೆ ಪ್ರತ್ಯೇಕ ದೇಶ ಅನಿವಾರ್ಯವೇ? ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಡಿಮಾಂಡ್ ಸರಿನಾ ತಪ್ಪ? ದಕ್ಷಿಣ ಭಾರತ ವರ್ಸಸ್ ಉತ್ತರ ಭಾರತ ತಾರತಮ್ಯ ಆಗಿದೆಯಾ? ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ. ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದೆಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಅಖಂಡ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ, ಅದೇ ನಮ್ಮ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗುತ್ತೆ. ಇದು ಯಾವ ಧೋರಣೆ? ಫೆಡರಲ್ ವ್ಯವಸ್ಥೆಯೊಳಗೆ ಎಲ್ಲ ರಾಜ್ಯಗಳು ವಿಶ್ವಾಸ ಕುದುರಬೇಕು ನಿಮ್ಮಲ್ಲಿ. ಇದನ್ನು ತೀವ್ರವಾಗಿ ಎಲ್ಲ ದಕ್ಷಿಣ ರಾಜ್ಯಗಳು ಖಂಡಿಸ್ತವೆ. ನ್ಯಾಯಯುತವಾದ ಪಾಲು ಕೊಡದೆ ಹೋದರೆ, ಅವ್ರಿಗೆ ಯಾವಾಗ ಸಂದರ್ಭ ಬಂದಾಗ, ನೋವು ಬಂದಾಗ, ಆಪತ್ತು ಬಂದಾಗ ಆಪತ್ತು ಬಾಂಧವ ಆಗಿ ಬರದೇ ಹೋದರೆ ಯಾವ ರೀತಿಯಿಂದ ದೇಶದಲ್ಲಿ ನೀವು ವಿಶ್ವಾಸಾರ್ಹತೆಯನ್ನು ಕುದುರಿಸ್ಕೋತೀರಿ ಅನ್ನುವಂಥ ಪ್ರಶ್ನೆ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇದೆ. ಅಖಂಡ ದೇಶವನ್ನ ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ. ಹಾಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ BJP ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಕೊಡಲ್ಲ. ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ನಂದೊಂದು ಪ್ರಶ್ನೆ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಅಭಿಯಾನ ಮಾಡ್ತಾರೆ ಭಾರತ್ ಜೋಡೋ ಅಂತ, ಈ ಕಡೆ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಸೇರಿಕೊಂಡು ಭಾರತ್ ತೋಡೋ ಮಾಡ್ತಾರ. ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ.
ದೇಶವನ್ನು ಒಡೆಯೋದ್ರಲ್ಲಿ ಹಿಂದೆ ಜವಾಹರ್ಲಾಲ್ ನೆಹರು ಮಾಡಿದ್ರಲ್ಲ ಬದುಕು, ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ ಕೆ ಸುರೇಶ್ ನೇತೃತ್ವ ನಮ್ಮ ದೇಶ ವಿಭಜನೆ ಆಯ್ತಲ್ಲ, ವಿಭಜನೆಗೆ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಸೈನ್ ಆಗ್ತಾರೆ. ಒಂದು ಮುಸ್ಲಿಂ ಲೀಗು, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಬ್ರಿಟಿಷ್ ಸರ್ಕಾರ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಜಾತಿ ಒಡೆಯೋದು. ಅಷ್ಟು ಮಾತ್ರ ಅಲ್ಲ, ಉತ್ತರ ದಕ್ಷಿಣ ಅಂತ ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ನಮ್ಮ ರಾಜ್ಯದ ಒಟ್ಟು ಬಜೆಟ್ನ 70ಕ್ಕೂ ಹೆಚ್ಚು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ. ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು, ಬೆಂಗಳೂರು ದುಡ್ಡು ಕಲಬುರಗಿಗೆ ಕೊಡಬಾರ್ದು, ಬೆಂಗಳೂರು ದುಡ್ಡು ಕನಕಪುರಕ್ಕೂ ತಗೊಂಡೋಗ್ಬಾರ್ದು. ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು. ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು. ದೇಶ ವಿಭಜನೆಯ ಮಾತನ್ನಾಡಿದರೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರಲ್ಲಿ ನಾನು ಮನವಿ ಮಾಡ್ತೇನೆ, ಇಂಥವರನ್ನ ಮೊದಲು ದೇಶದಿಂದ ಗಡೀಪಾರು ಮಾಡಬೇಕು. ಅವರು ನಮಗೆ ಅನ್ಯಾಯ ಆಗಿದ್ರೆ ಅದು ಕೇಳ್ಬೋದು, ಸಂಸದರಿದ್ದಾರೆ. ಅದನ್ನು ಬಿಟ್ಟು ಹಿಂದೆ ಪಾಕಿಸ್ತಾನ್ ಹೋರಾಟ ನಡೆತು, ದೇಶ ವಿಭಜನೆ ಆಯಿತು, ಪಾಕಿಸ್ತಾನ್ ಬೇರೆ ಹಿಂದೂಸ್ತಾನ್ ಬೇರೆ ಆಯಿತು. ಈಗ ಅದನ್ನೇ ಮಾಡಕ್ಕೆ ಹೊರಟಿದ್ದಾರೆ ಅವರು. ಚರ್ಚೆ ಹುಟ್ಟು ಹಾಕಿದೆ ಡಿ ಕೆ ಸುರೇಶ್ ಅವರ ಈ ಒಂದು ಹೇಳಿಕೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾದ ಮಧು ಎನ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಮಧು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮನ್ನ ಹೊರಗಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್ ಗೌಡ್ರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮಿಂದಲೇ ನಾನು ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಭಾರತ್ ಜೋಡೋ ಅಂತ, ಈಗ ಭಾರತ್ ಜೋಡೋ ನ್ಯಾಯ ಯಾತ್ರಾ ನಡೀತಾ ಇದೆ. ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಭಾರತ್ ತೋಡೋ ಮಾತಾಡ್ತಿದ್ದಾರೆ. ಇಲ್ಲ, ಈಗ ಕಳೆದ 10 ವರ್ಷಗಳಿಂದ ಬಿಜೆಪಿ ಭಾರತ ತೋಡೋ ಕೆಲಸ ಮಾಡ್ತಾ ಇದೆ. ಅದನ್ನ ನಾವು ಜೋಡೋ ಯಾತ್ರೆ ಮುಖಾಂತರ ಮಾಡ್ತಾ ಇದೀವಿ. ತೋಡೋ ಕೆಲಸ ಹೆಂಗ್ ಮಾಡ್ತಾ ಇದೆ ಅಂದ್ರೆ, ಎಲ್ಲಾ ರಾಜ್ಯಗಳಲ್ಲಿ ಒಂದು ಅಸಮಾನತೆ, ಒಂದು ದಬ್ಬಾಳಿಕೆ ಮುಖಾಂತರ, ಅನ್ಯಾಯ ಮಾಡೋ ಮುಖಾಂತರ ಎಲ್ಲರಿಗೂ ಒಂದು ಅಸಮಾಧಾನವನ್ನ ಮೂಡಿಸಿದೆ. ಈ ರೀತಿಯ ವಾತಾವರಣ ಇಡೀ ದೇಶದಲ್ಲಿದೆ. ನೋಡಿ, ಈಗ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂದ್ರೆ, ನೀವು ನೀತಿ ಆಯೋಗ ಆಗ್ಲಿ, ನೀವು 14th ಫೈನಾನ್ಸ್ ಕಮಿಷನ್ ಆಗ್ಲಿ ನೋಡಿ, 14th ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ 10,000 ಕೋಟಿ ರೂಪಾಯಿ ಬರ್ಬೇಕಾಗಿತ್ತು, ಕೊಡ್ಲಿಲ್ಲ. ಅದ್ರ 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ ಮಧ್ಯಂತರ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ. 10 ವರ್ಷದಲ್ಲಿ ಯಾವುದೇ ಒಂದು ಗುರುತರವಾದ ಯೋಜನೆಗಳನ್ನ ಕರ್ನಾಟಕಕ್ಕೆ ಕೊಡ್ಲಿಲ್ಲ. ಆಮೇಲೆ ಈಗ ಮಹದಾಯಿ ವಿಷಯಕ್ಕೆ ಯಾವ್ದಾದ್ರು ಹಣ ಕೊಡ್ಲಿಲ್ಲ. ಎತ್ತಿನ ಯೋಜನೆಗೆ ಯಾವ್ದಾದ್ರು ಹಣ ಕೊಡ್ಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ್ರು 1 ರೂಪಾಯಿಯೂ ಕೊಡ್ಲಿಲ್ಲ. ಪೆರಿಪೆರಲ್ ರಿಂಗ್ ರೋಡ್ಗೆ 6,000 ಕೋಟಿ ಕೊಡ್ತೀವಿ ಅಂದ್ರು 1 ರೂಪಾಯಿ ಕೊಡ್ಲಿಲ್ಲ. ಸಬರ್ಬನ್ ರೈಲ್ಗೆ 17,000 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿ ಕೊಡ್ಲಿಲ್ಲ. ರಾಜ್ಯಕ್ಕೆ ಅನ್ಯಾಯವನ್ನ ಯಾವಾಗ್ಲೂ ಮಾಡ್ತಾ ಇದ್ದಾರೆ. ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ, ಸಂಸ್ಕೃತ ಏರಿಕೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದ 4,000 ಕೋಟಿ ರೂಪಾಯಿ ತೆರಿಗೆ ನಾವು ಕೊಡ್ತೀವಿ ವಾರ್ಷಿಕವಾಗಿ. 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕೊಡ್ತೀವಿ. ನಾವು ಕಷ್ಟಪಟ್ಟು ದುಡ್ಡು ಬೆವರು ಸುರಿಸಿ ದುಡ್ಡು ಕೊಡ್ತೀವಿ. ನಮ್ಗೆ ವಾಪಸ್ ಎಷ್ಟು ಕೊಡ್ತಾರೆ? 50,000 ಕೋಟಿ ರೂಪಾಯಿ ಕೊಡ್ತಾರೆ. ಅದು ನಮ್ಗೆ ಡೆವಲ್ಯೂಷನ್ ಅಲ್ಲಿ 37,000 ಕೋಟಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ 13,000 ಕೋಟಿ ರೂಪಾಯಿ. ನಾವು ಅಂಗಲಾಚಿ ಬೇಡಬೇಕು. 5 ತಿಂಗಳಿಂದ ನಾವು ಬರ ಪರಿಹಾರಕ್ಕೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದ್ರು, ಸಚಿವರು ಹೋಗಿ ಭೇಟಿ ಮಾಡಿದ್ರು, 17 ಬಾರಿ ಪತ್ರ ಬರೆದ್ರು. ನಾವು ಕೇಳೋದು 18,000 ಕೋಟಿ, 1 ರೂಪಾಯಿ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ. ನಮ್ಗೆ ಇಷ್ಟು ಅನ್ಯಾಯವನ್ನ ಮಾಡ್ತಾ ಇರ್ಬೇಕಾದ್ರೆ ಈ ಬಿಜೆಪಿ ನಾಯಕರು ತುಟಿಕ್ ಅನ್ನಲ್ಲ, ಬಿಜೆಪಿ ನಾಯಕರು ಧ್ವನಿ ಎತ್ತಲ್ಲ. ಈ ಅನ್ಯಾಯವನ್ನ, ದಬ್ಬಾಳಿಕೆಯನ್ನ ಎಷ್ಟು ನೀವು ಸಹಿಸ್ತೀರಿ? ಎಷ್ಟು ನೋವನ್ನ ಅನುಭವಿಸ್ತೀರಿ? ನಾವು ಕಷ್ಟಪಟ್ಟು ದುಡಿದು ನಾವು ಅಂಗಲಾಚಬೇಕಾ? ಆಗ್ತಾ ಇದೆ ಅಂತ ನಿಮಗ ಅನಿಸಿದ ತಕ್ಷಣ ಒಂದು ದೇಶ ವಿಭಜನೆ ಮಾಡ್ಬಿಡೋಣ ಅನ್ನೋದೇನಾ? ದೇಶ ವಿಭಜನೆ ಆಗಲ್ಲ. ಈಗ ದೇಶಕ್ಕಾಗಿ ತ್ಯಾಗ ಬಲಿದಾನದಿಂದ ಮಹಾತ್ಮ ಗಾಂಧಿ ಅವರ ತ್ಯಾಗ ಬಲಿದಾನ, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರೆ. ಅವರ ಬಲಿದಾನದಿಂದ ದೇಶ ಆಗಿದೆ. ಈ ಅಖಂಡತೆ, ಸಾರ್ವಭೌಮತೆ ಉಳಿಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಏನ್ ಮಾಡ್ಬೇಕು? ದಬ್ಬಾಳಿಕೆ ಮಾಡಿ ತುಳಿದು ಎಷ್ಟು ತುಳಿತಾರೆ ನಮ್ಮನ್ನ?
ಅಲ್ಲ ಕನ್ನಡಿಗರು ನಾವೇನ್ ಅನ್ಯಾಯ ಮಾಡಿದೀವಿ ಹೇಳಿ? ನಾವು ಕನ್ನಡ ಭಾಷೆ ಇರಬೇಕು ಅಂತ ಹೇಳಿ ನಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ 60% ಕನ್ನಡ ಇರ್ಲಿ ಅಂತ ಹೇಳಿ ನಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ ಕಾನೂನು ತಂದ್ರೆ ರಾಜ್ಯಪಾಲರು ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾರೆ. ಯಾಕೆ ಮಾಡ್ಬೇಕು? ಕನ್ನಡ ಭಾಷೆ ಇರಬಾರ್ದಾ? ಕನ್ನಡಿಗರು ಇರಬಾರ್ದಾ? ಕರ್ನಾಟಕ ರಾಜ್ಯ ಇರಬಾರ್ದಾ? ಬಿಜೆಪಿಯವರಿಗೆ ಯಾಕೆ ಈ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾರೆ, ತುಳಿತಾ ಇದಾರೆ ಅಂತ ಹೇಳಿ. ಕರ್ನಾಟಕಕ್ಕೆ 5 ತಿಂಗಳಿಂದ ಬರಗಾಲಕ್ಕೆ ಒಂದೇ ₹1 ಬಿಡುಗಡೆ ಮಾಡಿಲ್ವಲ್ಲ? ಈ ರಾಜ್ಯದ ರೈತರ ಕಣ್ಣೀರು ಈ ಬಿಜೆಪಿಯವರು ಕಣ್ಣು ಕಾಣ್ತಾ ಇಲ್ವಾ? ಇನ್ನೆಷ್ಟು ತುಳಿತಕ್ಕೊಳಗಾಗಬೇಕು ಹೇಳಿ ನೀವು? ಓಕೆ ಮಧು ಅವರಿದ್ದಾರೆ ಬಿಜೆಪಿ ವಕ್ತಾರರು. ಒಂದಷ್ಟು ಪ್ರಶ್ನೆಗಳನ್ನ, ಒಂದಷ್ಟು ಆರೋಪಗಳನ್ನು ನೇರವಾಗಿ ನಟರಾಜ್ ಗೌಡರು ಮಾಡಿದ್ದಾರೆ. ಮಧು, ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ, ಕರ್ನಾಟಕದ ಮೇಲೆ ಹಿಂದಿ ಹೇರಿಕೆ ಆಗ್ತಾ ಇದೆ, ಕನ್ನಡದ ಬಗ್ಗೆ ಸ್ವಾಭಿಮಾನ ಇಲ್ಲ, ಇಲ್ಲಿ ಬರಗಾಲದ ಪರಿಹಾರದಲ್ಲಿ ಸಂಸದರು ಸುಮ್ಮನೆ ಕೂತಿದ್ದಾರೆ, ಕೇಂದ್ರದ ಮೇಲೆ ಒತ್ತಡ ಹಾಕ್ತಾ ಇಲ್ಲ, ಬಜೆಟ್ನಲ್ಲಿ ಸಿಗ್ತಾ ಇಲ್ಲ, ಬಜೆಟ್ನಲ್ಲಿ ಅನುದಾನ ಘೋಷಣೆ ಆಗ್ತಾ ಇಲ್ಲ, ಒಂದಷ್ಟು ಆರೋಪ. ನನಗೆ ನಟರಾಜ್ ಗೌಡರು ಮತ್ತು ಕಾಂಗ್ರೆಸ್ನವ್ರು ಈ ಥರ ಮಾತಾಡೋದ್ರಲ್ಲಿ ನನಗೇನು ಸರ್ಪ್ರೈಸ್ ಆಗಿಲ್ಲ. ಯಾಕೆಂದರೆ ಬಹುಶಃ ಅವ್ರಿಗೆ ಕಾನೂನಿನ ಪರಿಮಿತಿಯಲ್ಲಿ ನಂಬಿಕೆ ಇಲ್ಲದೆ ಇರೋರು ಮತ್ತು ಡೇಟಾ ಗೊತ್ತಿಲ್ಲದೆ ಇರೋರು. ನಾನು ಒಂದೇ ಒಂದು ಪ್ರಶ್ನೆ ನಟರಾಜ್ ಗೌಡ್ರಿಗೆ ಕೇಳ್ತೀನಿ, ಯಾಕೆಂದರೆ ಕಾಂಗ್ರೆಸ್ನವ್ರಿಗೆ ನಾನು ನಟರಾಜ್ ಗೌಡ್ರಿಗೆ ನಾನು ಕೇಳ್ತೀನಿ. ನಿನ್ನೆ ತಾನೇ ಅತೀಕ್ ಅಹಮದ್ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿ ವೆಲ್ಕಮ್ ದಿ ಬಡ್ಜೆಟ್ ಆ್ಯಂಡ್ ವಿ ಆರ್ ಹ್ಯಾಪಿ ಅಬೌಟ್ ದಿ ಡೆವಲ್ಯೂಷನ್ ಗಿವನ್ ಟು ಕರ್ನಾಟಕ ಅಂತ ಹೇಳಿದ್ದಾರೆ. ಇದನ್ನು ಕಾಂಗ್ರೆಸ್ ಅವರು ನೋಡಿದಾರಲ್ವೋ ನನಗಂತೂ ಗೊತ್ತಿಲ್ಲ. 41,000 ಕೋಟಿ ಡೆವಲ್ಯೂಷನ್ ಆಗಬೇಕಾಗಿತ್ತು ಪ್ರೊಜೆಕ್ಟೆಡ್ ಅಮೌಂಟು. ನಮಗೆ ಈ ಸರಿ ಬಡ್ಜೆಟಲ್ಲಿ 45,000 ಕೋಟಿ ಕೊಡ್ತೀವಿ ಅಂತ ಅಧಿಕವಾಗಿ ಕೊಟ್ಟಿದ್ದಾರೆ. ಒಪ್ಕೊಂಡಿದ್ದಾರೆ. ಇವಾಗ ನಾವು ನಟರಾಜ್ ಗೌಡರು ನಂಬಬೇಕೋ ಅತೀಕ್ ಅಹಮದ್ ಅವ್ರು ನಂಬಬೇಕೋ? ಒಂದು. ಎರಡನೇದು ಇರ್ಬೋದು ಇವರು ಹೇಳ್ತಾ ಇರೋದು ನಮಗೆ, ನಾನು ಕರ್ನಾಟಕದವನೇ, ನಾವು ಕನ್ನಡದವರೇನೆ, ನಮಗೂ ಅದ್ರ ಬಗ್ಗೆ ಅಭಿಮಾನ ಇದೆ. ಪ್ರಶ್ನೆ ಇರೋವಂಥದ್ದು, ಆಯ್ತಪ್ಪ ದುಡ್ಡು ಕೊಡಲಿಲ್ಲ ಅಂದ ಮಾತ್ರಕ್ಕೆ ದೇಶ ಹೊಡಿತೀನಿ ಅಂತ ಹೇಳೋದೆ ಯಾಕೆ? ನಾನು ಕಾಂಗ್ರೆಸ್ನವ್ರಿಗೆ ಒಂದು ಸೂಕ್ಷ್ಮವಾಗಿರುವಂಥ ಪ್ರಶ್ನೆ ಕೇಳ್ತೀನಿ. 1947ರಿಂದ ಅವ್ರು ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರು ದೇಶನ ಸರಿಗೆ ನಡೆಸಿದ್ದಿದ್ರೆ ಈ ಸ್ಥಿತಿಗೆ ಬರ್ತಿದ್ವಾ ನಾವು? ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ, ಮಧ್ಯಪ್ರದೇಶ 85% ತಿನ್ಕೊಂಡು ನೀರು ಕುಡಿದ್ಬಿಟ್ರು, ಅವಾಗೆಲ್ಲ ಕುಡಿದ್ಬಿಟ್ರು. ಇವಾಗ ಬೇರೆ ಕಡೆಯಿಂದ ಕೊಡೋ ಪರಿಸ್ಥಿತಿ ನೀವೇ ತಂದ್ಕೊಂಡಿರೋದು. ಇವಾಗ ನಾವು ತೊಗೊಂಬಂದಿಲ್ಲ, BJPಯವ್ರು ತೊಗೊಂಬಂದಿಲ್ಲ. ನಾವು ಇದನ್ನು ನಾವು 1949 ಬೇಕಾದ್ರೆ ಜ್ಞಾಪಕ ಮಾಡ್ತೀನಿ ನಟರಾಜ್ ಗೌಡ್ರಿಗೆ, ಬೇಕಾದ್ರೆ KPCC ಆಫೀಸಲ್ಲೂ ಬೇಕಾದ್ರೆ ಹೋಗ್ಬಿಟ್ಟು ಹೇಳಿ. ಅವರು 9ನೇ ತಾರೀಕು ಆಗಸ್ಟು 1949 ಪ್ಲಸ್ ಆ್ಯಂಡ್ 10th 2 ದಿವಸ ಇದೇ ಡಿಸ್ಕಷನ್ ನಡೀತು ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸಲ್ಲಿ. ಏನಂತ ನಡೀತು ಗೊತ್ತಾ? ಡೆವಲ್ಯೂಷನ್ ಆಫ್ ಫಂಡ್ಸ್ ಹೇಗೆ ಮಾಡಬೇಕು ಅಂತ ನಡೀತು. ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಬರುತ್ತೋ ಅಲ್ಲೇ ಕೊಡಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ಒಮ್ಮತದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಮ್ಮತದಿಂದ ಸಹಿ ಮಾಡಿ ಏನು ಹೇಳಿದ್ರು ಗೊತ್ತಾ? ಇಲ್ಲ, ಎಲ್ಲೆಲ್ಲಿ ಬ್ಯಾಕ್ವರ್ಡ್ನೆಸ್ ಇದೆಯೋ ಅಲ್ಲಿಗೆ ನಾವು ಕೊಡಬೇಕಾಗತ್ತೆ, ನಮ್ಮ ದೇಶ ಇದು ಅಂತ ಹೇಳಿದ್ರು. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಭಾವನಾ ಅವರೇ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ಇವ್ರು ನಾವು ಒಂದು ಪ್ರಶ್ನೆ ಕೇಳ್ತೀನಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. 50 ವರ್ಷ 40 ವರ್ಷ ಆಳ್ವಿಕೆ ಮಾಡಿದ್ದೀರಾ ರಾಯಬರೇಲಿ, ಅಮೇಥಿನಲ್ಲಿ. ಇವತ್ತು ಶೌಚಾಲಯ ಕಟ್ಟಕ್ಕೆ ಯೋಗ್ಯತೆ ಇರಲಿಲ್ವಲ್ರಿ ನಿಮ್ಗೆ? ಇದೇ ರೀತಿನ ಉತ್ತರ ಕರ್ನಾಟಕದಲ್ಲೂ ಮಾಡಿದೀರಾ. ಇದನ್ನ ಸರಿ ಮಾಡ್ತಾ ಇದೀವಿ, ನಾವು. ಇಲ್ಲ ನೀವು ಒಂದು ಪ್ರಶ್ನೆ, ನೀವು 5 ನಿಮಿಷ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೋಬೇಕು. ನೀವು ಆಪಾದನೆ ಮಾಡಿರ್ಬೇಕಾದಾಗ ಕೇಳಿಸ್ಕೋಬೇಕು ಪ್ಲೀಸ್. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಗೌಡ್ರೆ, ಒಂದ್ ನಿಮಿಷ ಗೌಡ್ರೆ, ನಾನು ಮುಗಿಸ್ಕೊಳ್ತೀನಿ, ಆಮೇಲೆ ಮಾತಾಡಿ. 30 seconds. ನೀವು ಫಂಡ್ಸ್ ಬಗ್ಗೆ ಹೇಳಿದ್ರಲ್ಲ, ನೀವು ಹೇಳ್ತಾ ಇದ್ರಲ್ಲ, ಸುಳ್ಳು ಹೇಳೋದಕ್ಕೆ ಯಾಕೆಂದ್ರೆ ಅದಕ್ಕೊಂದು ಪರಿಮಿತಿ ಅಂತ ಇರತ್ತೆ ಕಣ್ರಿ. ಸುಮ್ಮನೆ ಏಕಾಏಕಿ ಬಂದ್ಬಿಟ್ಟು ಸುಳ್ಳು ಹೇಳೋದಲ್ಲ. ಸೆಂಟರಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರೋದು 2014ರಿಂದ 2024ಕ್ಕೆ 44,91,000 ಕೋಟಿ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ ಬಂದಿದೆ. ಹಾಗನ್ಬಿಟ್ಟು ನನಗೆ ಸಾಕು ಅಂತಲ್ಲ, ನನಗೆ ಬೇಕು, ಹೌದು. ಆದರೆ ನಿಮ್ಮಿಂದ ಈ ನೀತಿಗಳೆಲ್ಲ ನಡೀತಾ ಇರೋವಂಥದ್ದು. ಯಾವಾಗ ಉತ್ತರ ಭಾರತನ ನೀವು ಉದ್ಧಾರ ಮಾಡಕ್ಕಾಗ್ಲಿಲ್ವೋ, 85% ತಿಂದು ತೇಗ್ಬಿಟ್ರು, ಇನ್ನೇನ್ ಮಾಡಕ್ಕಾಗತ್ತೆ? ನಟರಾಜ್ ಗೌಡ್ರೆ ಕ್ವಿಕ್ ರಿಯಾಕ್ಷನ್. ಈಗ ನೋಡಿ, ಕಳೆದ 10 ವರ್ಷದಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿರೋದು 28 ಲಕ್ಷ ಕೋಟಿ. ನೀವು ನನಗೆ 3 ಲಕ್ಷ ಕೋಟಿ ವಾಪಸ್ ಕೊಟ್ಟಿದ್ದೀನಿ. 10% ಅಂದ್ರೆ ನಾಚಿಕೆಗೇಡಾಗುತ್ತೆ. ನಂಬರ್ 1 ಇರ್ಲಿ, ಡೆವಲ್ಯೂಷನ್ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಹೇಳಿದ್ದು 14ನೇ ಹಣಕಾಸಿನ ಆಯೋಗದ ರಾಜ್ಯಕ್ಕೆ ಬರಬೇಕಾದ 10,000 ಕೋಟಿ ರೂಪಾಯಿ ನೀವು ಕೊಡ್ಲಿಲ್ಲ. ನೀವು ನಮ್ಗೆ ಅನ್ಯಾಯ ಮಾಡಿದ್ರಿ. 15ನೇ ಹಣಕಾಸಿನ ಆಯೋಗದ ಪ್ರಕಾರ 4,995 ಕೋಟಿ ರೂಪಾಯಿ ಮಧ್ಯಂತರ ಕೊಡಬೇಕಾದ ಕೊಡ್ಲಿಲ್ಲ. ನೀವು ಈ ಅನ್ಯಾಯ ಯಾಕೆ? ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಎಲ್ಲಿದ್ದಾವೆ? ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಎಲ್ಲಿದೆ ತೋರಿಸಿ. ರಾಜ್ಯಕ್ಕೆ ಒಂದೇ ಒಂದು ನಿಯಮ ಕೊಡಲಿಲ್ಲ. ನೀರಾವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಎತ್ತಿನ ಹೊಳೆ ಯೋಜನೆ, ಕೃಷ್ಣಾ ಯೋಜನೆ, ಮಹದಾಯಿ ಯೋಜನೆ, ಕಾವೇರಿ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ,
ಒಂದೇ ರೂಪಾಯಿ ಕೊಟ್ಟಿಲ್ಲ. ಸಬರ್ಬನ್ ರೈಲ್ಗೆ ಒಂದೇ ರೂಪಾಯಿ ಕೊಟ್ಟಿಲ್ಲ. ನಾವು ಕೇಳ್ತಾ 5 ಲಕ್ಷ ಖರ್ಚು ಮಾಡಿಲ್ಲ ಅಲ್ಲಿ ಕ್ಲೇಮ್ ಮಾಡಕ್ಕೆ. ಊರವರೆಲ್ಲ ಹೇಳ್ತೀರಾ 5300 ಕೋಟಿ ಕೊಟ್ಟಿಲ್ಲ, 5300 ಕೋಟಿ ಕೊಟ್ಟಿಲ್ಲ ಅಂತ. ವಾಟ್ ಆರ್ ಯು ಟಾಕಿಂಗ್? ಬೆವರು ಹರಿಸಿ ರಕ್ತ ಸುರಿಸಿ ನಾವು ದುಡಿತೀವಿ, ಇವ್ರು ಯಾರು ಮಜಾ ಮಾಡ್ತಾರೆ. ಗುಜರಾತಿ ಉದ್ಯಮಿಗಳು ಉದ್ಧಾರ ಆಗ್ತಾ ಇದ್ದಾರೆ. ಗುಜರಾತಿ ಉದ್ಯಮಿಗಳ 14 ಲಕ್ಷ 50,000 ಕೋಟಿ ರೂಪಾಯಿ ನೀವು ಸಾಲ ಮನ್ನಾ ಮಾಡಿದ್ದೀರಿ. 50,000 ಕೋಟಿ ಸಾಲ ಮನ್ನಾ ಮಾಡಿದ್ದೀರಿ. ನಟರಾಜ್ ಗೌಡ್ರೆ ಮನೆಯಲ್ಲಿ 4 ಜನ ಮಕ್ಕಳು ಇರ್ತಾರೆ. ನಟರಾಜ್ ಗೌಡ್ರೆ ಮನೆಯಲ್ಲಿ 4 ಜನ ಮಕ್ಕಳು ಅದರಲ್ಲಿ ಇಬ್ಬರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ ಸರ್. 4 ಜನ ಮಕ್ಕಳಲ್ಲಿ ಇಬ್ಬರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ, ಇನ್ನಿಬ್ಬರು ಸಾಧಾರಣ ಆರೋಗ್ಯ ಹೊಂದಿರ್ತಾರೆ. ಮನೆ ತಾಯಿ ಏನ್ ಮಾಡ್ಬೇಕು ಸರ್? ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಮಕ್ಕಳಿಗೂ ಸಮಾನವಾಗಿ, ಚೆನ್ನಾಗಿರೋ ಮಕ್ಕಳಿಗೂ ಸಮಾನವಾಗಿ ಊಟ ನಮ್ಮ ದುಡ್ಡು ತಗೊಂಡೋಗಿ ಅದಾನಿ ಅಂಬಾನಿ ಸಾಕ್ತಾವ್ರ. ಅವ್ರನ್ನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದಾರೆ. ಅದಾನಿ ಅಂಬಾನಿ ಕರ್ನಾಟಕದ ವಿಷಯಕ್ಕೆ ಬರೋಣ. ನಡಹಳ್ಳಿ ಅವರು ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಹೇಳಿದಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾಡದ್ರೋಹಿ ಅಂತ. ಕತ್ತಿ ಅವರು ಮಾತಾಡಿದಾಗ್ಲೂ ಇದೇ ಪ್ರಶ್ನೆ ಬಂತು. ಈಗ ಇದನ್ನೇನ್ ಅನ್ಬೇಕು? ಈಗ ಯಾರೇ ನೋಡಿ, ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತೆರಿಗೆ ನಾವೆಲ್ಲ ಇಡೀ ರಾಜ್ಯಕ್ಕೆ ಹಂಚ್ತಾ ಇದೀವಿ. ನಾವ್ ಯಾವತ್ತಾರು ತಾರತಮ್ಯ ಮಾಡಿದೀವಿ? ರಾಜ್ಯದಲ್ಲಿ ಯಾವ್ದಾದ್ರು ಜಿಲ್ಲೆಗೆ ತಾರತಮ್ಯ ಆಗಿದೆ ಹೇಳಿ ನೀವು? ರಾಜ್ಯದಲ್ಲಿ ಯಾವ್ದಾದ್ರು ತಾರತಮ್ಯ ಆಗಿದೆಯಾ? ಉತ್ತರ ಕರ್ನಾಟಕಕ್ಕೂ ಕೂಡ ನಾವು ನಮ್ಮ ಶ್ರಮದಿಂದಲೇ ಹಣ ಹೋಗುವಂಥದ್ದು. ಕಾರಣ ಬೆಂಗಳೂರಲ್ಲಿ ನಾವು ದುಡಿತೀವಿ, ಉತ್ತರ ಕರ್ನಾಟಕ ಆಗ್ಲಿ ದುಡಿತಾ ಇದೀವಿ. ನಮ್ಮ ಇಡೀ ರಾಜ್ಯ ಯಾಕಂದ್ರೆ ಭಾಷಾವಾರು ವಿಂಗಡಣೆ ಆಗಿದೆ, ಭಾಷಾವಾರು ರಾಜ್ಯಗಳ ಒಕ್ಕೂಟ ಆಗಿದೆ. ಇದು ಈ ದೇಶ ಆಗಿರೋದು ಒಕ್ಕೂಟ ವ್ಯವಸ್ಥೆನಲ್ಲಿ. ನಮ್ಗೆ ಕೊಡ್ಬೇಕಾಗಿರೋ ಪಾಲೇ ಕೊಡ್ತಾ ಇಲ್ವಲ್ರಿ? ನಾವು ಅಧಿಕವಾಗಿ ಕೇಳ್ತಾ ಇಲ್ಲ. ನಾವು ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇಲ್ಲ. ನೀವು ಅನ್ಯಾಯದ ಬಗ್ಗೆ ಮಾತಾಡ್ಬೇಕು. ನೀವು ರವೀಂದ್ರ ರೇಷ್ಮೆ ಅವರೇ, ಅಲ್ಲಿ ಅನುದಾನ ಬರ್ತಿಲ್ಲ, ನಮಗೆ ಸರಿಯಾದ ಪಾಲು ಬರ್ತಾ ಇಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಎವ್ರಿಥಿಂಗ್ ಅಕ್ಸೆಪ್ಟೆಡ್ ಸರ್, ಆಗಬೇಕು. ನಮ್ಮ ರಾಜ್ಯ ಉದ್ಧಾರ ಆಗಬೇಕು, ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ಎಷ್ಟು ಪಾಲು ಬರಬೇಕು ಅದು ಬರಬೇಕು. ಆದರೆ ಪಾಲು ಬರಲಿಲ್ಲ, ಸರಿಯಾಗಿ ವಿಂಗಡಣೆ ಆಗಲಿಲ್ಲ ಅಂದ್ಬಿಟ್ಟು ದೇಶ ಒಡೆಯೋ ಮಾತಾಡಿದ್ರೆ ಹಿರಿಯಕ್ಕನ ಚಾಳಿ ಮನೆ ತುಂಬ ಅಂತ ಒಂದು ಗಾದೆ ಮಾತಿದೆ. ಹಿರಿಯಕ್ಕನ ಚಾಳಿ ಮನೆ ತುಂಬ, ಮನೆ ಮಂದಿಗೆಲ್ಲ ಅಂತ. ಮನೆ ಮಂದಿಗೆಲ್ಲ ಅಂತ. ಒಂದು ತಿಂಗಳ ಹಿಂದೆ ಸುರೇಶ್ ಅವ್ರ ಅಣ್ಣ DK ಶಿವಕುಮಾರ್ ಅವರು ಮಾತಾಡಿದರು, ನಾವು ರಾಮನಗರ ಜಿಲ್ಲೆಯಿಂದ ಪ್ರತ್ಯೇಕ ಆಗ್ತೀವಿ, ಪ್ರತ್ಯೇಕ ಜಿಲ್ಲೆ, ನಾವು ಬೆಂಗಳೂರು ಜಿಲ್ಲೆಗೆ ಸೇರ್ಕೊಂಡ್ಬಿಡ್ತೀವಿ. ಅದಕ್ಕೆ ಕನಕಪುರದ ರೈತರು ಯಾರು ಎಕರೆ ಲೆಕ್ಕದಲ್ಲಿ ನೀವು ಭೂಮಿ ಮಾರಾಟ ಮಾಡಬೇಡ್ರಿ, ಚದರಡಿ ಲೆಕ್ಕದಲ್ಲಿ, ಸ್ಕ್ವೇರ್ ಫೂಟ್ ಲೆಕ್ಕದಲ್ಲಿ ಮಾಡಿ ಅಂದ್ಬಿಟ್ಟು ಒಂದು ಸ್ಕ್ವೇರ್ ಫೂಟ್ ಲೆಕ್ಕಾಚಾರ. ಅಂದರೆ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ಜಿಲ್ಲೆ ಅಂದರೆ ಒಂದು ರಿಯಲ್ ಎಸ್ಟೇಟ್ ಪ್ರದೇಶ ಅನ್ನೋ ರೀತಿಯಲ್ಲಿ ಮಾತಾಡಿದರು. ರಾಮನಗರ ಜಿಲ್ಲೆ ಕೆಂಗಲ್ ಹನುಮಂತಯ್ಯನವರಂಥ ಮುತ್ಸದ್ದಿಯನ್ನು ಸೃಷ್ಟಿ ಮಾಡಿದಂಥ ಜಿಲ್ಲೆ. ನೋಡಿ, ಅವರು ವಿಧಾನಸೌಧ ನಿರ್ಮಾಣ ಮತ್ತು ಕರ್ನಾಟಕ ಏಕೀಕರಣ ಎರಡಕ್ಕೂ ಎಷ್ಟು ಮಟ್ಟಿಗೆ ಬದ್ಧರಾಗಿದ್ದರು ಅಂತಂದರೆ, ತಮ್ಮ ಸ್ವಂತ ಕುಲಬಾಂಧವರನ್ನು, ತಮ್ಮ ಸ್ವಪಕ್ಷೀಯ ಶಾಸಕರನ್ನು ಎದುರಾಕೊಂಡ್ಬಿಟ್ಟು ವಿಧಾನಸೌಧ ನಿರ್ಮಾಣ ಮಾಡಿದರು. ಕರ್ನಾಟಕ ಏಕೀಕರಣ ಕನಸನ್ನು ನನಸು ಮಾಡಿದರು. ಅವರೊಂದು ಸಾರಿ ವಿಧಾನಸೌಧ ಕಟ್ಟಡ ಸೂಪರ್ವೈಸ್ ಮಾಡ್ತಿರುವಾಗ, ಅವಾಗಿನ್ನೂ ಹಳೆ ಮೈಸೂರು ರಾಜ್ಯನೇ ಇತ್ತು. ಹಳೆ ಮೈಸೂರು ರಾಜ್ಯದ ಪ್ರಪ್ರಥಮ ಚುನಾಯಿತ ಕಾಂಗ್ರೆಸ್ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ನಮ್ಮ DB ಚಂದ್ರೇಗೌಡರು ಬೆಳಗಾವಿಯಲ್ಲಿ ಲಾ ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾರೆ. ಅವ್ರು ಈ ಕಡೆ ಬಂದಾಗ ಕಟ್ಟಡದ ಹತ್ರ ಹೋದಾಗ ಪರಿಚಯ ಮಾಡ್ಕೊಳ್ತಾರೆ. ಸರ್, ನಾನೀಗ DB ಚಂದ್ರೇಗೌಡ ಅಂತ ಮೂಡಿಗೆರೆ ಅವನು, ನಾನು ಒಕ್ಕಲ್ಗನೆ, ನೀವು ಯಾಕೆ ಕರ್ನಾಟಕ ಏಕೀಕರಣ ಅಂತ ಹಠಕ್ಕೆ ಬಿದ್ದಿದ್ದೀರಾ ಸರ್? ಏಕೀಕರಣ ಆಯಿತು ಅಂತಂದ್ರೆ ಉತ್ತರ ಕರ್ನಾಟಕ ಲಿಂಗಾಯತರ ಮೆಜಾರಿಟಿ ಆಗಿಬಿಡುತ್ತೆ. ಅಲ್ಲೆಲ್ಲ ಭಾಳ ಹಿಂದುಳಿದ ಪ್ರದೇಶದಲ್ಲಿ ಮಹಾರಾಜರು ನಮ್ಗೆ ಭಾಳ ಸಮೃದ್ಧಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಪ್ರದೇಶ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಏಕೀಕರಣ ಆಯಿತು ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ಬೇಕಾಗುತ್ತೆ. ಏಕೀಕರಣ ಆಯಿತು ಅಂತಂದರೆ ನೀವೇ ಕಟ್ಟಿದ ವಿಧಾನಸೌಧದಲ್ಲಿ ನೀವು ಕೂತ್ಕೊಳ್ಳದೆ ಹೋಗ್ಬೋದು ಅಂತ ಆಗುತ್ತೆ ಅಂತ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ ಚಂದ್ರೇಗೌಡ, ನೀನು ಯುವಕ, ಅದು ಕಾನೂನು ವಿದ್ಯಾರ್ಥಿ, ವಿದ್ಯಾವಂತ, ಇಷ್ಟು ಸಂಕುಚಿತ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು. ನನಗೆ ಗೊತ್ತಿದೆ ಏಕೀಕರಣ ಆಯಿತು ಅಂತಂದ್ರೆ ಉತ್ತರ ಕರ್ನಾಟಕ ಮೆಜಾರಿಟಿ ಆಗುತ್ತೆ, ಲಿಂಗಾಯತರ ಮೆಜಾರಿಟಿ ಆಗುತ್ತೆ, ಆದರೂ ಏಕೀಕರಣ ಆಗಬೇಕು. ನನಗೆ ಗೊತ್ತಿದೆ ಏಕೀಕರಣ ಆಯಿತು ನಾನು ಅಧಿಕಾರ ಕಳ್ಕೊಡ್ತೀನಿ, ಆದರೂ ಏಕೀಕರಣ ಆಗಬೇಕು. ನನಗೆ ಗೊತ್ತಿದೆ ನಾನೇ ಕಟ್ಟಿಸಿದ ವಿಧಾನಸೌಧದಲ್ಲಿ ನಾನು ಕೂತ್ಕೊಳ್ಳಿ ಹೋಗ್ಬೋದು, ಆದರೂ ಏಕೀಕರಣ ಆಗಬೇಕು ಅಂತ. ಅಂಥ ಮುತ್ಸದ್ದಿಗಳಲ್ಲಿ ನಮ್ಮ ರಾಮನಗರ ಜಿಲ್ಲೆ ಬೇಡ, ನಾವು ಎಕರೆಗಟ್ಟಲೆ ಮಾರಾಟ ಮಾಡೋದು ಬೇಡ, ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಮಾರಾಟ ಮಾಡ್ತೀವಿ ಬೆಂಗಳೂರು ಜಿಲ್ಲೆ ಸೇರಿಕೊಂಡು ಅಂತ ಈ ಮನಸ್ಥಿತಿ ಯಾಕೆ ಬಂತು? ಆಮೇಲೆ BJP ನಾಯಕರು ಅಷ್ಟೇ ಮಾತೆತ್ತಿರಿ ಜವಾಹರ್ಲಾಲ್ ನೆಹರೂರನ್ನ ಬೆರಳು ತೋರಿಸ್ತಾರೆ. ಆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗ ಉತ್ತರ ಪ್ರದೇಶದಿಂದ ಆಯ್ಕೆ ಆಗಿ ಬರ್ತದೆ, ಫೂಲ್ಪುರ್ ಅನ್ನೋ ಕ್ಷೇತ್ರದಿಂದ ಸತತವಾಗಿ ಗೆಲ್ತಾ ಬರ್ತಿದ್ರು. ಎಲ್ಲ ನವರತ್ನ ಉದ್ಯಮಗಳು ಅವತ್ತು ಸಾರ್ವಜನಿಕ ಉದ್ಯಮಗಳ ಕಮಾಂಡಿಂಗ್ ಹೈಟ್ಸ್ ಆಫ್ ಎಕಾನಮಿ ಅಂತ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, HIL, HMT, ITI, BEL, BHEL ಎಲ್ಲವನ್ನು ಬೆಂಗಳೂರಲ್ಲಿ ಯಾಕೆ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಯಾಕೆ ಮಾಡಲಿಲ್ಲ? ಆ
ಒಂಥರ ಸ್ವಜನ ಪಕ್ಷಪಾತ ಅಥವಾ ಸ್ವದೇಶ ಪಕ್ಷಪಾತ ಇತ್ತು ಅಂದರೆ ಆ ಥರ ಮಾಡ್ತಾ ಇರಲಿಲ್ಲ. ಅವರೆಲ್ಲರೂ ನೆಹರು ಮತ್ತು ಅವರ ಸಮಕಾಲೀನರು, ಇನ್ಕ್ಲೂಡಿಂಗ್ ಜನಸಂಘದ ಸಂಸ್ಥಾಪಕರಾಗಿದ್ದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೂಡ ನೆಹರು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದವರು. ಅವರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅಲ್ಲಿಂದ ಉದ್ಭವಿಸಿದ ಒಂದು ಮಹಾನ್ ನೇತಾರರಾಗಿದ್ದರು. ವಿಶಾಲ ದೃಷ್ಟಿಕೋನ ಇತ್ತು. ಬರೀ ನನ್ನ ರಾಜ್ಯ, ನನ್ನ ಕ್ಷೇತ್ರ, ನನ್ನೂರು ಉದ್ಧಾರ ಮಾಡಿ ಇಡೀ ದೇಶ ಉದ್ಧಾರ ಆದರೆ ನಾವು ಉದ್ಧಾರ ಆಗ್ತೇವೆ ಅನ್ನೋ ಒಂದು ವಿಶಾಲ ದೃಷ್ಟಿಕೋನ ಇತ್ತು. ಅದ್ರ ಬಗ್ಗೆ ವಿಭಜಕ ಮನಸ್ಥಿತಿ ಯಾಕೆ ಬಂತು? ವಿಶೇಷವಾಗಿ ಈ DMK ಸಹವಾಸ ಮಾಡಿದಾಗಿಂದ ಈ ಕರ್ನಾಟಕ ಕಾಂಗ್ರೆಸ್ಗೆ ಧೋರಣೆ ಚೇಂಜ್ ಆಗ್ಬಿಡುತ್ತೆ. ಅವರು ಹಿಂದುತ್ವನ ಬೈತಾರೆ, ಸನಾತನ ಧರ್ಮ ಬೈತಾರೆ, ಅದನ್ನೆಲ್ಲ ಸಮರಿಸ್ಕೊಳ್ಳೋಕೆ ಇಲ್ಲಿ ಕರ್ನಾಟಕದ ಮಂತ್ರಿಗಳು ಮಾತಾಡೋಕೆ ಶುರು ಮಾಡ್ತಾರೆ. ಅವ್ರ ದೇಶ ಪ್ರತ್ಯೇಕ ಭಾರತ ಅಂತ ಕಳೆದ ಇವರು ಕೂಡ ಪ್ರತ್ಯೇಕತೆ ಮಾತಾಡೋಕೆ ಶುರು ಮಾಡ್ತಾರೆ. ನೀವು ಹೇಳ್ದಂಗೆ ರಾಹುಲ್ ಗಾಂಧಿಯ ಭಾರತ್ ಜೋಡೋಗೂ ಇವ್ರು ಭಾರತ್ ತೋಡೋಗೂ ಅಜಗಜಾಂತರ ಒಂದು ವೈರುಧ್ಯ ವಾಪಸ್ ಬರ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. JDS ವಕ್ತಾರರಾದ ರತ್ನಾ HP ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರತ್ನ ಅವರೇ, ಚರ್ಚೆ ಆರಂಭ ಆದಾಗಿಂದ ನನ್ನ ಪ್ರಶ್ನೆ ಇದೆ. ಅಂದ್ರೆ ಒಂದು ರಾಷ್ಟ್ರ ಅಂದ ಮೇಲೆ ಆದಾಯವನ್ನ ವಿತರಣೆ ಮಾಡೋದ್ರಲ್ಲಿ ಖಂಡಿತವಾಗಿ ಒಂದಷ್ಟು ಬದಲಾವಣೆಗಳಿರುತ್ತೆ. ಎಲ್ಲಿಯೇ ಬ್ಯಾಕ್ವರ್ಡ್ ರಾಜ್ಯಗಳಿರುತ್ತೋ ಅಲ್ಲಿ ಹೆಚ್ಚಿನ ಅನುದಾನ ಬೇಕಾಗತ್ತೆ, ಮುಂದುವರೆದ ರಾಜ್ಯಗಳಿಗೆ ಕಡಿಮೆ ಸಿಗತ್ತೆ. ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಷ್ಟ್ರ ವಿಭಜನೆ ಮಾಡಬೇಕಾಗತ್ತೆ, ಮುಂದೊಂದು ದಿನ ಅದರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಮನಸ್ಥಿತಿ ಏನನ್ಸುತ್ತೆ ನಿಮಗೆ? ಯಾವುದೇ ಕಾರಣಕ್ಕೂ ಇದನ್ನು ಯಾರೂ ಒಪ್ಪೋದೇ ಇಲ್ಲ ಅನಿಸುತ್ತೆ. ರಾಷ್ಟ್ರ ವಿಭಜನೆ ಅನ್ನೋದು ಯಾರೂ ಒಪ್ಪೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇವರು ಒಂದೇ ಸಿಂಗಲ್ MP ಫ್ರಮ್ ಕರ್ನಾಟಕ. ಇವ್ರಿಗೆ ಕನ್ವಿನ್ಸ್ ಮಾಡಿ ಮೋದಿಯವ್ರನ್ನ ದುಡ್ಡು ತೊಗೊಂಬರೋ ಯೋಗ್ಯತೆಯೇ ಇಲ್ಲ. ಮೊದಲಾಗಿ ಇವ್ರು ಬರೀ ಕನಕ್ಪುರ ಒಂದು ಸರ್ವಾಧಿಕಾರದಲ್ಲಿ ರಾಜ್ಯ, ಅವ್ರು ಏನು ಮಾಡ್ತಾರೆ, MP ಕೆಲಸ ಮಾಡ್ತಾ ಇಲ್ಲ, MLA ಕೆಲಸ ಮಾಡ್ತಾ ಇದ್ದಾರೆ ಅವರು. ಕನಕ್ಪುರ ನೋಡ್ತಾ ಇದ್ದಾರೆ ಅವರು, ರಾಮನಗರ ನೋಡ್ತಾ ಇದ್ದಾರೆ ಅವರು, ರಾಮನಗರದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ. ಬರೀ ಬಂಡೆ ಒಡೆಯ ಕೆಲಸ ಮಾಡ್ತಾ ಇದ್ದಾರೆ. ಬಂಡೆ ಹೊಡಿತಾ ಇದ್ರು ಅಂತ ನಾವು ಇಷ್ಟು ದಿನ ತಿಳ್ಕೊಂಡಿದ್ವಿ. ದೇಶ ಒಡೆಯೋಕ್ಕೂ ಇಳಿದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಲೂಟಿ ಮಾಡೋದೇ ಇವರ ಸಂಸ್ಕೃತಿ. ಇಡೀ ರಾಷ್ಟ್ರ ನಮ್ಮ ರಾಜ್ಯದ ಜನಕ್ಕೆ ಗೊತ್ತು. ಇವರೇನು ಅಂದ್ಕೊಂಡಿದ್ದಾರೆ, ನಾನು ಕನಕ್ಪುರದಲ್ಲಿ ಸರ್ವಾಧಿಕಾರ ಮಾಡಿದ್ದೆ, ಹೇಗೆ ಮಾಡಿದ್ದೀನಿ ಹಂಗೆ ನಾನು ರಾಷ್ಟ್ರದಲ್ಲೂ ಮಾಡ್ಬೋದು. ಯಾವತ್ತಾದರೂ ಅವರು ಸದನದ ಒಳಗಡೆ, ಸಂಸತ್ ಒಳಗಡೆ ಮುಂದೆ ಮಾತಾಡಿದಾರಾ? ಬರೀ ಹೊರಗಡೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಯಾವತ್ತಾದರೂ ಕೊಟ್ಟಿದ್ದಾರಾ ಅವರು? ಅವ್ರು ಬರೀ ನೋಡಿ ಏನು ಮಾಡ್ತಿದ್ದಾರೆ, ಭಾರತ್ ಜೋಡೋ. ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವ್ರು ಭಾರತ್ ಜೋಡೋ ಮಾಡ್ತೀನಿ ಅಂತಾರೆ, ಫ್ರಮ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಮಾಡಬೇಕು ಅಂತಾರೆ. ಇವ್ರೇನು ಮಾಡ್ತಾ ಇದ್ದಾರೆ, ಭಾರತ್ ತೋಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾರತ್ ತೋಡೋ ಅಲ್ಲದೆ ಇವ್ರು ಹಣ ಜೋಡೋ ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ. ತೆಲಂಗಾಣ ಸರ್ಕಾರಕ್ಕೆ ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು ತೆಲಂಗಾಣ ಸರ್ಕಾರಕ್ಕೆ? ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಕೇವಲ 10.5 ತಿಂಗಳ ಅವಧಿ ಅಷ್ಟೇ ಈಶಾನ್ಯ ಪ್ರಾಂತ್ಯಗಳ 6 ರಾಜ್ಯಗಳಿಗೆ 7 ದಿನದ ಪ್ರವಾಸ ಕೈಕೊಂಡ್ರು. ಪ್ರತಿ ದಿವಸ ಒಂದೊಂದು ರಾಜ್ಯ ಸುತ್ತಾಡ್ಬಿಟ್ಟು 6,000 ಕೋಟಿಗಳ ಪ್ಯಾಕೇಜ್ ಕೊಟ್ಟರು. ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಯಾವ ಪ್ರಧಾನಮಂತ್ರಿ ಕೂಡ ಇಷ್ಟೊಂದು ಪ್ರಜ್ಞಾಪೂರ್ವಕವಾಗಿ ಆ ಪ್ರದೇಶ ಮಾಡಲಿಲ್ಲ. ಅವತ್ತು ಚಾಲನೆ ಕೊಟ್ಟ ಅನೇಕ ಯೋಜನೆಗಳಿಗೆ ಮೊನ್ನೆ ಇತ್ತೀಚೆಗೆ ಮೋದಿಯವರು ಲೋಕಾರ್ಪಣೆ ಮಾಡ್ತಾ ಬಂದರು. ಒಂದೊಂದು ದೇವೇಗೌಡರ ಕಾಲದಲ್ಲಿ ಶುರು ಮಾಡಿದ್ದು. ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಅಂಥ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ 2 ಬಾರಿ ಭೇಟಿ ಕೊಟ್ಬಿಟ್ಟು ಅಲ್ಲೂ ಕೂಡ ಅಭಿವೃದ್ಧಿ ಚಕ್ರಕ್ಕೆ ಚಾಲನೆ ಕೊಟ್ಟರು. ಆಮೇಲೆ ಅವರು ರಾಜೀನಾಮೆ ಕೊಟ್ಟ ದಿವಸ ಎಲ್ಲಕ್ಕಿಂತ ಹೆಚ್ಚು ಮರಗಿದ್ದು ಮಹಾರಾಷ್ಟ್ರದ ಶಿವಸೇನಾ BJP ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು ಮನೋಹರ್ ಜೋಶಿ ಅಂತ. ಅವ್ರ ಮುಂದೆ ಲೋಕಸಭಾ ಸ್ಪೀಕರ್ ಕೂಡ ಆಗಿದ್ರು. ಅಯ್ಯೋ ನೀವು ಬೆಂಗಳೂರಿನವರು ಕರ್ನಾಟಕದವರೆಲ್ಲ ದೇವೇಗೌಡರಿಗೆ ಅಪಹಾಸ್ಯ ಮಾಡ್ತಾರೆ, ವಾರಕ್ಕೊಮ್ಮೆ ಬೆಂಗಳೂರು ಬಂದು ಹೋಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟು ಅಂದ್ಬಿಟ್ಟು. ನಮ್ಮ ಮಹಾರಾಷ್ಟ್ರಕ್ಕೆ ಅವರು 8 ಸಾರಿ ಬಂದರು. ನಮ್ಮ ಅನೇಕ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆಲ್ಲ ಅವ್ರು ಎಲ್ಲದಕ್ಕೂ ಕ್ಲಿಯರೆನ್ಸ್ ಕೊಡ್ತಾ ಹೋದರು. ನಿಜಕ್ಕೂ ಇವತ್ತು ದೇವೇಗೌಡರು ಕೆಳಗಿಳಿದಿದ್ದು ನಮಗಂತೂ ಭಾಳ ನೋವಾಗಿದೆ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಅವ್ರ ಪಕ್ಷದವರಲ್ಲ, ಅವ್ರ ವಿರುದ್ಧ ಪಕ್ಷದವರು, ಅವರು ಕೂಡ ಮರುಕಪಟ್ಟಿದ್ರು. ಯಾಕೆ ದೇವೇಗೌಡರಿಗೆ ಬರೀ ಕರ್ನಾಟಕಕ್ಕೆ ಎಲ್ಲ ತಂದು ಹಾಕ್ಬೋದಾಗಿತ್ತಲ್ಲ, ಹೆಂಗೋ ತನ್ನ ಕೈಯಲ್ಲಿ ಪ್ರಧಾನಮಂತ್ರಿ ಅಧಿಕಾರ ಇದೆ ಅಂದ್ಬಿಟ್ಟು. ಈಶಾನ್ಯ ಪ್ರಾಂತ್ಯಗಳು ಪೂರ್ತಿ ಗ್ರಹಣ ಹಿಡಿದಿತ್ತು ಸ್ವಾತಂತ್ರ್ಯ ಬಂದಾಗ. ಅಲ್ಲೇ ಅಭಿವೃದ್ಧಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ಬಂದಿದ್ರು. ಮಹಾರಾಷ್ಟ್ರದಂಥ ರಾಜ್ಯ, ನಮ್ಮ ಶತ್ರು ರಾಷ್ಟ್ರ ಅಂದ್ರೆ ಗಡಿ ವಿವಾದ ಇದ್ದೇ ಇರುತ್ತೆ ಅವ್ರ ಜೊತೆಗೆ, ಅಲ್ಲೂ ಕೂಡ ಔದಾರ್ಯವನ್ನು ತೋರಿಸಿದ್ರು. ಆ ಧೀಮಂತಿಕೆ, ಹೃದಯ ವೈಶಾಲ್ಯತೆ ಮತ್ತು ಆ ಒಂದು ರಾಷ್ಟ್ರೀಯ ಪ್ರಜ್ಞೆನ ಮರ್ತಿರೋರು ಮಾತ್ರ ಇಂಥ ಸಂಕುಚಿತ ದೃಷ್ಟಿಕೋನದಿಂದ ಮಾತಾಡ್ತಾರೆ. ರಾಮನಗರ ಜಿಲ್ಲೆನ ಹೊಡಿಬೇಕನ್ನೋರು ದಕ್ಷಿಣ ಭಾರತನ ಹೊಡೆಯೋಣ ಅಂತ ಹೊರಟ್ಬಿಟ್ಟಿದ್ದಾರೆ. ಹೊಡಿಬೇಕಂತ ಮಾತಾಡಿದ್ದಾರೆ. ಈಗ ರಾಮನಗರ ಜಿಲ್ಲೆ ಅಲ್ಲ ರೀ, ರಾಮನಗರ ಜಿಲ್ಲೆ ಮುಂಚೆ ಯಾವ ರಾಮನಗರ ಜಿಲ್ಲೆ ಅಂತಿತ್ತ? ಅದು ಬೆಂಗಳೂರು ಜಿಲ್ಲೆ ಅಂತಿತ್ತು. ನಾನು ಹುಟ್ಟಿದ ಊರದು ಬೆಂಗಳೂರು ಜಿಲ್ಲೆ ಅಂತಿತ್ತು. ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ ರಾಮನಗರ ಜಿಲ್ಲೆನ ಒಡೆದು ಸೃಷ್ಟಿ ಮಾಡಿದ್ದು. ಅದೇನ್ ದೊಡ್ಡ ವಿಷಯ ಅಲ್ಲ. ನಾವು ರಾಮನಗರ ಜಿಲ್ಲೆ ಇರಬಾರ್ದು ಅದೇನ್ ಮಾಡ್ಬೇಕಂತಲ್ಲ, ಅದಕ್ಕೆ ರೀನೇಮ್ ಮಾಡ್ಬೇಕಂತ ಒಂದು ಚಿಂತನೆ ಇದೆ. ಅದಾಗುತ್ತೆ, ಮುಂದೆ ಜನ ಬಯಸಿದ್ರೆ ಅದಾಗುತ್ತೆ. ಅದಕ್ಕೇನು ಜಿಲ್ಲೆ ಮಾಡಿದಾಗ ಏನೇನೋ ಅಭಿವೃದ್ಧಿ ಕಾಣದೇ ಇದ್ದಾಗ ಅವ್ರು ಒಂದು ಬೇರೆ ಜಿಲ್ಲೆ ಮಾಡಿದ್ರು. ಅಲ್ಲಿ ಏನೋ ಅಭಿವೃದ್ಧಿ ಕಾಣದೇ ಇದ್ದಾಗ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ಸರ್? ತಾಳ್ಮೆಯಿಂದ ಇರ್ಬೇಕು. ಈಗ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ಕರ್ನಾಟಕ ಅನ್ಯಾಯವನ್ನ ಕೇಳುವಂತ ಧೈರ್ಯ BJP ಮತ್ತೆ JDS ನವ್ರಿಗೆ ಯಾಕಿಲ್ಲ?
ಈ ತಾರತಮ್ಯ, ಈ ಅನ್ಯಾಯ, ಈ ದಬ್ಬಾಳಿಕೆಯನ್ನ ಎಷ್ಟು ದಿನ ನಾವು ಸಹಿಸಬೇಕು? ರಾಜ್ಯಕ್ಕಾಗೋ ಅನ್ಯಾಯಕ್ಕೆ ಯಾರು ಹೊಣೆಗಾರರು? ಕೇಂದ್ರ ಸರ್ಕಾರಕ್ಕೆ 17 ಬಾರಿ ಪತ್ರ ಬರೆದ್ರು, ಮುಖ್ಯಮಂತ್ರಿಗಳು ಖುದ್ದಾಗಿ ಪ್ರಧಾನಮಂತ್ರಿ ಮೀಟ್ ಮಾಡಿದ್ರು, ಸಚಿವರು ಹೋಗಿ ಕೇಂದ್ರ ಸರ್ಕಾರದ ಸಚಿವರನ್ನ ಮೀಟ್ ಮಾಡಿದ್ರು. ಯಾಕೆ ರಾಜ್ಯಕ್ಕೆ 5 ತಿಂಗಳಿಂದ ಒಂದೇ ₹1 ಬಿಡಿಗಾಸು ಬರಗಾಲದ ಬರ ನಟರಾಜ್ ಗೌಡ್ರೆ, ನೀವು ಆನ್ ಟ್ರ್ಯಾಕ್ ಇದ್ದೀರಾ ಈಗ. ಯು ಆರ್ ಆನ್ ಟ್ರ್ಯಾಕ್. ಇಲ್ಲ ಒಂದ್ ನಿಮಿಷ ನಾನು ಹೇಳೋದು ಸರ್, ಇದಲ್ವಾ ಇದೇ ಅಲ್ವಾ ಸರ್ ಕೇಳಬೇಕಾಗಿರೋದು? ಅನುದಾನ ಸಿಗಲಿಲ್ಲ ಅನ್ಬಿಟ್ಟು ದೇಶ ದೇಶ ಎರಡಾಗುವಂತ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋದಲ್ಲ. ಈಗ ನೀವ್ ಏನ್ ಸ್ಟ್ಯಾಂಡ್ ತಗೋತಿದ್ದೀರಲ್ಲ, ದಿಸ್ ಇಸ್ ವಾಟ್ ನೀಡೆಡ್. ಇದೇ ಬೇಕಿರೋದು. ನಮ್ಮ ರಾಜ್ಯಕ್ಕೆ ಯಾಕೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡೋದು ಬೇರೆ, ಸಿಗಲಿಲ್ಲ ಅಂದ್ರೆ ದೇಶ ವಿಭಜನೆ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋದು ಬೇರೆ. ವಾಪಸ್ ಬರ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬಿಜೆಪಿ ವಕ್ತಾರರ ರಿಯಾಕ್ಷನ್ ತಗೊಳ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಟರಾಜ್ ಗೌಡ್ರು ಆನ್ ಸ್ಪಾಟ್ ಇದ್ರು. ಅಂದ್ರೆ ಹೋರಾಟ ಮಾಡಬೇಕು, ನಮಗೆ ಅನುದಾನ ಸಿಗ್ತಾ ಇಲ್ಲ ಸರಿಯಾಗಿ, ನಮ್ಮ ಅಭಿವೃದ್ಧಿಗೆ ಅದು ಪೂರಕವಾಗಿಲ್ಲ, ನಮಗೆ ಬಜೆಟ್ನಲ್ಲಿ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡಬೇಕು ಅಂತ. ಹೌದು, ಹೋರಾಟ ಮಾಡಬೇಕು. ಇಟ್ ಡಸಂಟ್ ಮೀನ್ ದಟ್ ಒಂದು ವೇಳೆ ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ದೇಶ ಒಡೆಯೋದು ಅಂತ. ಮಧು, ಭಾವನಾ, ನಾನು ನಟರಾಜ್ ಅವ್ರನ್ನ ಮತ್ತು ಇವಾಗ ತಾನೇ ಕಾಂಗ್ರೆಸ್ನವ್ರನ್ನೆಲ್ಲ ಕ್ಲಿಪ್ಸ್ ಆಗ್ತಿದ್ದನ್ನು ನೋಡಿ ಕೇಳ್ಕೊತಿದ್ದೆ. ಐ ಓನ್ಲಿ ಗೆಟ್ ರಿಮೈಂಡೆಡ್ ಆಫ್ ಒನ್ ಥಿಂಗ್. ಕಾಂಗ್ರೆಸ್ ಪಾರ್ಟಿ ಶುರು ಮಾಡಿದ್ದು ಎವೋ ಹ್ಯೂಮ್, ನಟರಾಜ್ ಗೌಡರು ಕೇಳಿಸ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬ್ರಿಟಿಷ್ನವರು 1947ರಲ್ಲಿ ವಿಭಜನೆ ಮಾಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ ಧರ್ಮದ ಆಧಾರದ ಮೇಲೆ. ಇದೇ ಕಾಂಗ್ರೆಸ್ ಪಾರ್ಟಿ 70 ಸರಿ ಡಿಸಿಂಟಿಗ್ರೇಟ್ ಆಗಿ ಛಿದ್ರ ಆದರು. ಇಂಥವ್ರ ಮನಸ್ಸಲ್ಲಿ ಇನ್ನೇನು ಬರ್ಬೋದು ಅನ್ನೋದೇ ಒಂದೇ ನನ್ನ ಮನಸ್ಸಲ್ಲಿ. ಮತ್ತೆ ಚರಿತ್ರೆ ಇಲ್ಲ ನಾನು ಹೇಳಲೇ ಪಾರ್ಟಿಯವರು ಮಾತ್ರ ಸರ್, ಪ್ಲೀಸ್ ಸರ್, ಲೆಟ್ ಮಿ ಬಿ ಗಿವನ್ ಮೈ ರೈಟ್ ಟು ಸ್ಪೀಕ್. kindly you can please let me speak. Now the point is only let me be given my right to speak. ನಟರಾಜ್ ಗೌಡ್ರೆ, ನೀವು ಮಾತಾಡದೆ ಇಡೀ ಅರ್ಧ ಗಂಟೆ ನಾನು ಮಾತಾಡ್ತೀನಿ, ಇಡೀ ಅರ್ಧ ಗಂಟೆ ಮಾತಾಡ್ತೀನಿ. ಪ್ರಶ್ನೆ ಅದಾದ್ಮೇಲೆ ನಾನು ಹೇಳ್ತಾ ಇರುವಂತದ್ದು, ಇವತ್ತಿನ ದಿವಸ ನೀವು 5,300 ಕೋಟಿ ಕೊಟ್ಟಿಲ್ಲ, ಸಬರ್ಬನ್ ರಿಲ್ಸ್ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇರೋ ಒಂದು ಆಪಾದನೆ. ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಬ್ಯಾಂಕ್ನವ್ರು 10 ಲಕ್ಷ ಲೋನ್ ಕೊಡ್ತಾರೆ, 5,000 ಹಾಕ್ಬಿಟ್ಟು ಮನೆ ಮಾಡ್ಬಿಟ್ಟು ಒಂದು ಲೆಟರ್ ಕೊಡ್ರಪ್ಪ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ರೀಇಂಬರ್ಸ್ಮೆಂಟ್ ಮಾಡ್ತೀರಿ ಅಂತ. 100 ಗ್ರಾಮ್ ಅಕ್ಕಿ ಕೊಡೋ ಯೋಗ್ಯತೆ ಎಲ್ಲ ನೀವೇನ್ರಿ ಕಟ್ತೀರಾ ನೀವಲ್ಲಿ? ಹ್ಯಾವ್ ಯು ಆಸ್ಕ್ ದಿ ಗವರ್ಮೆಂಟ್ ಗಿವ್ ಮಿ ಕನ್ಸ್ಟ್ರಕ್ಟ್ ಮಾಡಿದ್ವಿ ದುಡ್ಡು ಕೊಡಿ ಅಂತ ಕೇಳಿದ್ದೀರಾ? ಶೋ ಮಿ ದಿ ಡಾಕ್ಯುಮೆಂಟ್ಸ್. ಸುಳ್ಳು ಹೇಳ್ತೀರಾ ನೀವು ಜನರ ಮುಂದೆ ಬಂದ್ಬಿಟ್ಟು ಇವತ್ತು? ನಾಚಿಕೆ ಆಗಲ್ಲ ನಿಮ್ಗೆ? ಲೆಟರ್ ಅಕ್ನಾಲೆಜ್ಮೆಂಟ್ ತೋರಿಸಿ ನೋಡೋಣ. ಲೆಟರ್ ಬರ್ದ್ಬಿಟ್ಟು ಜೋಬಲ್ಲಿ ಇಟ್ಕೊಂತೀರಾ? ದಿಸ್ ಇಸ್ ವಾಟ್ ನಿರ್ಮಲಾ ಸೀತಾರಾಮನ್ ಟೋಲ್ಡ್ ಆನ್ ರೆಕಾರ್ಡ್. ಶಿ ಹಸ್ ಟೋಲ್ಡ್. ನೀವು ಬಂದ್ಬಿಟ್ಟು ಲೆಟರ್ನ ಬರ್ದ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಾ, ನಮಗ್ ಕೊಡಲ್ಲ. ಯು ಆರ್ ಪ್ಲೇಯಿಂಗ್ ಪಾಲಿಟಿಕ್ಸ್ ವಿತ್ ಕರ್ನಾಟಕ. ನಾಚಿಕೆ ಆಗಲ್ಲ ನಿಮ್ಗೆ ಕಾಂಗ್ರೆಸ್ನವ್ರಿಗೆ? ದಿಸ್ ಇಸ್ ದ ಕ್ವಶನ್ ವಿ ಆರ್ ಪೋಸಿಂಗ್. ನಟರಾಜ್ ಗೌಡ್ರೆ, ಲೆಟರ್ ಗಳನ್ನ ಬರೆದು ಕಿಸೆಯಲ್ಲಿ ಇಟ್ಕೋತೀರಾ, ಸೋಷಿಯಲ್ ಮೀಡಿಯಾ ಹಾಕ್ತೀರಾ ನೀವು ಲೆಟರ್ಗಳನ್ನ? ನೀವು ಕೇಂದ್ರಕ್ಕೆ ಕಳಿಸಲ್ಲ ಅಂತ. ಅಲ್ಲ ರೇ, ರಾಜ್ಯಕ್ಕೆ ಬರ್ಬೇಕಾಗಿರೋ ಹಣವನ್ನ ಕೊಡ್ಲಾರ್ದವ್ರು ಬರ್ದಿದೀವಿ ಅಂದ್ರೆ ಅದನ್ನು ನೀವು ಕೇಳ್ತೀರಾ? ಫೈನಾನ್ಸ್ ಕಮಿಷನ್ ಅಲ್ಲಿ ನಿಮ್ ಕರ್ನಾಟಕ ಸರ್ಕಾರದವರು ಗೆಲ್ಲಿಸ್ಕಿಳ್ತಾ ಇದ್ದಾರಾ? ಸರ್ಕಾರದ ಗುಲಾಮ್ರು ನೀವು ಇರ್ಬೋದು. ದೇಶದಲ್ಲಿ ಲೂಟಿ ಮಾಡ್ತಾರೆ. ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರಿಗೆ ಬಂದಾಗ ಇದೇ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಇದೇ ಸಿದ್ದರಾಮಯ್ಯ ಸರ್ಕಾರದವರು ಹೇಳ್ಬೇಕಾಗಿತ್ತಲ್ವಾ? ದೀಸ್ ಆರ್ ನಾಟ್ ದ ಪ್ಯಾರಾಮೀಟರ್ಸ್ ಬೇರೆ ಇರಬೇಕಾಗಿತ್ತು ಅಂತ ಹೇಳ್ಬೇಕಾಗಿತ್ತು. ಕಾನ್ಸ್ಟಿಟ್ಯೂಷನ್ ನಾವು ನಂಬಲ್ಲ ಅಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಏನ್ ಪ್ಯಾರಾಮೀಟರ್ಸ್ ಇದೆ? ಇನ್ಕಮ್ ಡಿಸ್ಟೆನ್ಸ್, ಏರಿಯಾ, ಪಾಪ್ಯುಲೇಷನ್, ಫಾರೆಸ್ಟ್ ಕವರ್, ಟ್ಯಾಕ್ಸ್ ಹೇಳ್ಬೇಕಾಗಿತ್ತು. ಇದೆಲ್ಲ ನಾವು ನಂಬಲ್ಲ ನಾವು ಅಂತ ಲೆಟರ್ ತೋರಿಸಿ ನೋಡೋಣ. ಏನ್ ಹೇಳಿದಿರ ನೀವು ಅಲ್ಲಿ ಫೈನಾನ್ಸ್ ಕಮಿಷನ್ಗೆ ಅಂದ್ಬಿಟ್ಟು? ಕರ್ನಾಟಕ ವಿನ್ಸರ್ ಮನೆಯಲ್ಲಿ ಕಾಫಿ ಕೊಟ್ಟು ಕಳ್ಸಿಬಿಟ್ರಿ, ಇವಾಗ ಬಂದ್ಬಿಟ್ಟು ನಾಟಕ ಮಾಡ್ತಾ ಇದೀರಾ ಇಲ್ಲಿ? ಕಾಂಗ್ರೆಸ್ ಪಾರ್ಟಿ ಟು ಟೆಲ್ ದಿಸ್ ಅಂಡ್ ಅಫೋಲ್ ಯು ಆರ್ ಟೆಲ್ಲಿಂಗ್ ದಟ್ ವಿ ವಾಂಟ್ ಟು ಡಿವೈಡ್ ದ ನೇಷನ್. ನಿಮ್ಮಂತವರು ಅಲ್ಲರಿ, ಯಾಸೀನ್ ಮಲಿಕ್ಗೆ ಕೈ ಕೊಟ್ಟಂತ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತ ನಾವು? ಯಾಸೀನ್ ಮಲಿಕ್ಗೆ ಟೆರರಿಸ್ಟ್ ಅವನು, ಅವನ ಹತ್ರ ಹೋಗಿ ಕೈ ಕೊಟ್ಟಿದ್ದೀರಾ? ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಕರ್ನಾಟಕದವರು? ನಿಮ್ಗೇನನ್ನ ಕೊಟ್ರೆ 75% ಅಲ್ಲ 100% ಲೂಟಿ ಮಾಡ್ತೀರಾ ನೀವಲ್ಲಿ? 100% ಲೂಟಿ ಮಾಡ್ತೀರಾ ನೀವಲ್ಲಿ? ನೀವು ನಿಮ್ಮ ಲೂಟಿಕೋರ ಕೆಲಸವನ್ನ ಸಿದ್ದರಾಮಯ್ಯನವರೇ ನೋಡಿ, 40% ಅಂತ ಸುಳ್ಳು ಹೇಳ್ತಿದ್ರಿ, ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ತಿದೆ. ನಮ್ಮ ಮನೆ ಬರ ಏನು ಅಂತ? ಇದು ನಿಮ್ಮ ಮನೆ ಬರ, ಇದು ದೇಶ ನಾಲ್ ಮಾಡಿರೋದು.
ಟಾಪಿಕ್ ನಾವು ಮಾತಾಡ್ತಿರೋದು. ರಾಜ್ಯವನ್ನ ಲೂಟಿ ಮಾಡ್ತಾರ ಗುಜರಾತಿಗರ ಬಗ್ಗೆ ಹೇಳಿ ನೀವು. ನಮ್ಮ ತೆರಿಗೆ ತೆಗೆದುಕೊಂಡು ಹೋಗಿ ಅಂಬಾನಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಸೆಂಟ್ರಲ್ ನವರು ಇದಕ್ಕೆ ಒಪ್ಕೋತಾರ ನೀವು ಮಾತಾಡ್ತಿರೋದಕ್ಕೆ? ಸೆಂಟ್ರಲ್ ಕಾಂಗ್ರೆಸ್ ನವರು ಒಪ್ಕೋತಾರ ನೀವು ಮಾತಾಡ್ತಿರೋದಕ್ಕೆ? ಸುಳ್ಳು ಹೇಳ್ತಾರ ನೀವು ಕಾರಣ. ಪರಮೇಶ್ವರ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅವ್ರ ವೈಯಕ್ತಿಕ ಸ್ಟೇಟ್ಮೆಂಟ್ ಅಂತ ಭಯ ಆಗಿದೆ ನಿಮಗೆ. ಸುಳ್ಳು ಹೇಳ್ತಾ ನಟರಾಜ್ ಗೌಡ್ರೆ, ಇವರನ್ನ ವೀಕ್ ವಿಕೆಟ್. ನಿಮ್ಗೆ ರಾಯಬರೇಲಿ ಅಮೇತಿಲಿ 40 ವರ್ಷ ರಾಜಭಾರ ಮಾಡಿದ್ದೀರಾ, ಒಂದು ಶೌಚಾಲಯ ಕೊಡ್ಸೋ ಯೋಗ್ಯತೆ ಇಲ್ಲ ನಿಮ್ಗೆ. ಇನ್ನೇನ್ ಮಾಡ್ಬೇಕು ಹೇಳಿ? ಮತ್ತೆ ಬೇರೆ ತಗೊಳ್ಳೇಬೇಕಾಗತ್ತೆ. ಈ ಸ್ಥಿತಿಗೆ ತಗೊಂಡ್ಬಂದಿದ್ದೀರಾ ಕಾಂಗ್ರೆಸ್ನವ್ರು ಇವತ್ತು ನಮ್ಮ ದೇಶನ. 30 ಲಕ್ಷ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ನಾವು. ನಾರ್ತ್ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ದಿಗ್ಗಜರಿದ್ದಾರಲ್ಲ, 40 ವರ್ಷ ಇದ್ದಾರೆ. ನೋಡೋಗ್ರಿ ಅಲ್ಲಿ ಎಂಟ್ರಿ ಮಾಡಿದ್ದೀರಾ. ವಾಟ್ ಹ್ಯಾವ್ ಯು ಡನ್ ಮಿಸ್ಟರ್ ನಟರಾಜ್ ಗೌಡ? ಪ್ಲೀಸ್ ಆಸ್ಕ್ ದ ಕೆಪಿಸಿಸಿ ಆಫೀಸ್. ಸಾಲ ಮನ್ನಾ ಮಾಡ್ತೀರಿ. ಪ್ಲೀಸ್ ಆಸ್ಕ್ ದ ಕೆಪಿಸಿಸಿ ಆಫೀಸ್. ಓಕೆ ಮಧು 1 at a time. Yes, ನಟರಾಜ್ ಗೌಡ 30 seconds for you. ನಮ್ಮ ನಿರುದ್ಯೋಗಿಗಳಿಗೆ ಹಾಕಿಲ್ಲ ದುಡ್ಡು, ನಮ್ಮ ಎಂಎಸ್ಸಿ ದುಡ್ಡು ನಿರುದ್ಯೋಗಿ ನಿಂಬರಲ್ಲಿ ಜೋಡ ಮಾಡ್ಕೊಂಡಿದ್ದಾರೆ ಅಲ್ಲಿ. ಅಲ್ಲ ದುಡ್ಡಿಡಕ್ಕೆ ಒಂದು ನಿಮಿಷ ಮೇಡಮ್. ಅಲ್ಲ ಮೇಡಮ್, ಇಲ್ಲಿ ಕೇಳಿ, ಇಷ್ಟು ವರ್ಷ 70 ವರ್ಷ ದೇಶ ಆಳಿದ್ರಲ್ಲ, ಇವ್ರು ಹೇಳಿದ್ರಲ್ಲ ನಿರುದ್ಯೋಗ ಅಂತ. ಇವ್ರು ಇವ್ರು ಇಷ್ಟಕ್ಕೆ ನಿರುದ್ಯೋಗ ಬಗೆಹರಿಸಬಹುದಾಗಿತ್ತು. ಭಾಷೆ ಮೇಲೆ ಬೈಲಾಗ್ತಬೇಕು. ದಿಸ್ ಇಸ್ ನಾಟ್ ದ ಸ್ಟೇಜ್. ನಿಮ್ಮ ಭಾಷೆ ರವೀಂದ್ರ ಯೋಜನೆಗಳು ಜಾರಿಯಾಗಿವೆ. ಮನಮೋಹನ್ ಸಿಂಗ್ ಕಾಲದ ಹಲವು ಯೋಜನೆಗಳು ಈಗ ಜಾರಿಯಾಗಿವೆ. ದೇವೇಗೌಡರ ಕಾಲದ ಹಲವು ಯೋಜನೆಗಳು ಈಗ ಜಾರಿಯಾಗಿವೆ. ಈ ಹಿಂದೆ ಯಾವೆಲ್ಲ ಯೋಜನೆಗಳು ಘೋಷಣೆಯಾಗಿದ್ವು ಅವು ಜಾರಿಯಲ್ಲಿ ಬರ್ತಾ ಇದೆ. ರಾಜಕೀಯ ಪಕ್ಷಗಳ ವಕ್ತಾರರು ಪರಸ್ಪರ ನಿಂದನೆ ಮೊದಲಿಕೆ ಬದಲು ಪುರಾವೆ ಆಧಾರಿತವಾಗಿ ತಾರ್ಕಿಕವಾಗಿ ಮಾತಾಡಿದ್ರೆ ಹೆಚ್ಚು ಸಹ್ಯವಾಗಿರುತ್ತೆ. ಇಲ್ದ್ರೆ ವೀಕ್ಷಕರು ಕೂಡ ಬೇಸರ ಆಗಿಬಿಡುತ್ತೆ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮುನ್ರಾಬಾದ್ ಮೆಹಬೂಬ್ ನಗರ್ ಬ್ರಾಡ್ಗೇಜ್ ಲೈನ್ ರೈಲ್ವೆ ಲೈನನ್ನು ಮಂಜೂರು ಮಾಡಿದರು. ಅವತ್ತು ಲೋಕಸಭಾ ಸದಸ್ಯರು ಇದೇ ಬಸವರಾಜ ರಾಯರೆಡ್ಡಿ ಅವರು ಇದ್ದರು. ಕರ್ನಾಟಕ ಆ ಕಡೆ ಚಂದ್ರಬಾಬು ನಾಯ್ಡು ಅವರು ರಾಯಚೂರುವರೆಗೂ ಆಗಲೇ ಹಳಿ ಹಾಕಿಸ್ಬಿಟ್ರು. ಅವರ ಅವಧಿ ಅಧಿಕಾರ ಸುಮಾರು 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾಗ. ಕರ್ನಾಟಕದ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು, ಬರೀ BJP ಅಥವಾ ಕಾಂಗ್ರೆಸ್ ಅಂತಲ್ಲ, ಬೇರೆ ಬೇರೆ ಸರ್ಕಾರಗಳು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು 30 ವರ್ಷ ಮುಂದುವರಿಸ್ಕೊಂಡು ಬಂದ್ಬಿಟ್ಟು ಕೊನೆಗೂ ಅದು ಕಾರ್ಯಗತ ಆಗಿದ್ದು ಕಳೆದ 10 ವರ್ಷಗಳ ಮೋದಿ ಬಂದ ಮೇಲೆ. ಇವತ್ತು ಗಂಗಾವತಿ ಕಾರಟಗಿವರೆಗೂ, ಗಿಣಿಗೇರಿಯಿಂದ ಕಾರಟಗಿವರೆಗೂ ರೈಲು ಓಡಾಡೋಕ್ಕೆ ಶುರುವಾಯಿತು. ಸಿಂಧನೂರವರೆಗೂ ರೈಲ್ವೆ ಟ್ರ್ಯಾಕ್ ಹಾಕಿದ್ದಾಯಿತು. ಸಿಂಧನೂರಲ್ಲಿ ಇವತ್ತು ರೈಲ್ವೆ ನಿಲ್ದಾಣ ಸ್ಥಾಪನೆ ಆಗ್ತಾ ಇದೆ. ಖರ್ಗೆ ಅವರು ರೈಲ್ವೆ ಸಚಿವರಾಗಿಬಿಟ್ಟು ಹುಬ್ಬಳ್ಳಿ ವಾಡಿ ಸ್ಯಾಂಕ್ಷನ್ ಮಾಡಿದರು. ಅದು ಕಾರ್ಯಗತ ಆಗ್ತಿರೋದು ಮೋದಿ ಅವಧಿಯಲ್ಲಿ. ಅದು ಸರ್ಕಾರ ನಿರಂತರ, ಪಕ್ಷಗಳ ಬದಲಾವಣೆ ಆಗ್ತಿರುತ್ತೆ, ಪ್ರಧಾನಮಂತ್ರಿ ಬದಲಾವಣೆ ಆಗ್ತಿರುತ್ತೆ. ಆದರೆ ಮುತುವರ್ಜಿ ವಹಿಸಿ ವೇಗದಿಂದ ಈ ಮೂಲ ಸೌಕರ್ಯಗಳನ್ನು ಕಾರ್ಯಗತ ಮಾಡೋ ಒಂದು ಶೈಲಿ ಇದೆಯಲ್ಲ ಮೋದಿ ಸರ್ಕಾರದ್ದು. ಹೊಸ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡೋದ್ರ ಬದಲು ಹಿಂದೆ ಸ್ಯಾಂಕ್ಷನ್ ಆಗಿದ್ದ ಯೋಜನೆಗಳನ್ನ ತ್ವರಿತಗತಿಯಲ್ಲಿ ಪೂರ್ಣ ಮಾಡೋದು. ಈ ರಾಯರೆಡ್ಡಿ ಅವರ ಊರು ತಳಕಲ್ ಗ್ರಾಮ, ರೈಲ್ವೆ ಸ್ಟೇಷನ್ ಇರಲಿಲ್ಲ, ಇವತ್ತು ರೈಲ್ವೆ ಜಂಕ್ಷನ್ ಆಗಿಬಿಡ್ತು ಈ ಹುಬ್ಬಳ್ಳಿ ವಾಡಿ ಜಂಕ್ಷನ್, ಈ ರೈಲ್ವೆ ಬ್ರಾಡ್ಗೇಜ್ ಲೈನ್ ಆದಮೇಲೆ. ಸೊ ಈ ರೀತಿ ಪರಿವರ್ತನೆಗಳು, ನಿರಂತರವಾಗಿ ಪರಿವರ್ತನೆಗಳಾಗ್ತಾ ಇರುತ್ತೆ. ಆಮೇಲೆ ಈ ಸಂಕುಚಿತ ದೃಷ್ಟಿಕೋನ ಬಿಡಬೇಕು. ಇದೇ ಮೊದಲ ಬಾರಿಗೆ ಅಲ್ಲ ನೋಡಿ, ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ದಕ್ಷಿಣ ಭಾರತ ಪ್ರತ್ಯೇಕ ಅಂತ ಕೇಳ್ತಾರಲ್ಲ, ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದ ಮಹಿಳೆಯೊಬ್ಬರು ನಿರಂತರವಾಗಿ 6 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ಆಕೆ ಏನಾದರೂ ದಕ್ಷಿಣ ಭಾರತದ ವಿರುದ್ಧ ಪಕ್ಷಪಾತ ಮಾಡ್ಲಿಕ್ಕೆ ಸಾಧ್ಯವಾ? ಆಕೆ ಕೂಡ ತನ್ನ ರಾಜ್ಯ ಅಥವಾ ತನ್ನ ಪ್ರದೇಶದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಭಿಮಾನ ಇರುತ್ತೆ. ಆದರೆ ಕೇಂದ್ರ ಸಚಿವರಾಗಿರೋರು ಬರೀ ತಮ್ಮ ಕ್ಷೇತ್ರಕ್ಕೆ, ತಮ್ಮ ರಾಜ್ಯಕ್ಕೆ, ತಮ್ಮ ಜಿಲ್ಲೆಗೆ ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಇವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ದಾಗ 11 ರಾಜ್ಯಗಳಿಗೆ ESI ಮೆಡಿಕಲ್ ಕಾಲೇಜ್ಗಳನ್ನು ಕೊಟ್ಟರು. ಅಲ್ಲಿದ್ದ ESI ಆಸ್ಪತ್ರೆಗಳೆಲ್ಲ ಮೇಲ್ದರ್ಜೆಗೆ ಏರಿಸಿಬಿಟ್ಟು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಕರ್ನಾಟಕದಲ್ಲಿ ರಾಜಾಜಿನಗರ, ಬೆಂಗಳೂರು ಮತ್ತು ಗುಲ್ಬರ್ಗ ಕೊಟ್ಟಂಗೆ ಉಳಿದ 10 ರಾಜ್ಯಗಳಿಗೆ ಕೂಡ ಕೊಟ್ಟರು. ಅವ್ರು ಕೇಳಿರಲೇ ಇಲ್ಲ. ಆದ್ರೆ ಯಾವುದೇ ಪಕ್ಷಪಾತ ತಾರತಮ್ಯ ಇಲ್ಲದೆ ಮಾಡಿದರು. ಆರ್ಟಿಕಲ್ 371J ತರೋ ಅಗತ್ಯ ಏನಿತ್ತು ಹೇಳಿ? ಉತ್ತರ ಕರ್ನಾಟಕ ವಿಶೇಷ ಸ್ಥಾನಮಾನ. ಹಾಗಾದ್ರೆ ಬೆಂಗಳೂರು ಆಕ್ಷೇಪ ಎತ್ತಬೋದಲ್ಲ, ಯಾಕ್ರಿ ಅವರು ಉತ್ತರ ಕರ್ನಾಟಕದವ್ರು ಕೊಡ್ತೀರಾ? ಲೀಡರ್ಶಿಪ್ ಸರಿ ಇರಲಿಲ್ಲ, ಧರ್ಮಸಿಂಗ್ ಖರ್ಗೆ ಏನೂ ಮಾಡಿರಲಿಲ್ಲ, ಈಗ ನಾವು ಕೊಡಬೇಕಾ, ಬೆಂಗಳೂರಿನ ತೆರಿಗೆದಾರರು ಕೊಡಬೇಕಾ ಅಂತ. ಬೆಂಗಳೂರಿನವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಭಾಗದ ರೈತರು ದುಡಿಮೆ ಮಾಡಿ ನಮ್ಗೆ ಆಹಾರ ಧಾನ್ಯಗಳನ್ನ, ತರಕಾರಿಗಳನ್ನು ಕಳಿಸ್ಕೊಡ್ತಾರೆ. ಬೆಂಗಳೂರಿನ ನೀರಿನ ದಾಹ ಪೂರೈಸೋದಕ್ಕೆ ಕಾವೇರಿ ನೀರೆಲ್ಲ ಬರೀ 7ನೇ ಫೇಸ್ ಬಂದ್ಬಿಡ್ತು. 7ನೇ ಹಂತ ಕೂಡ ಬರೀ ಬೆಂಗಳೂರು ಕುಡಿಯೋ ನೀರಿನ ಯೋಜನೆ. ಶರಾವತಿ ವಿದ್ಯುತ್ ಎಲ್ಲ ಬರೀ ಬೆಂಗಳೂರಿಗೆ ಕಳಿಸ್ಬೇಕು. ಶಕ್ತಿ ನಗರದ ವಿದ್ಯುತ್ ಎಲ್ಲ ಬರೀ ಬೆಂಗಳೂರಿಗೆ ಕಳಿಸ್ಬೇಕು.
ಅದರಿಂದ ಈ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಸಾಮಾಜಿಕ ಅಸಮಾನತೆ ನಿವಾರಣೆ, ಪ್ರಾದೇಶಿಕ ಅಸಮಾನತೆ ನಿವಾರಣೆ. ನಾವು ಹಾವನೂರು ವರದಿ, ನಂಜುಂಡಪ್ಪ ವರದಿ ಅಂತ ಮಾತಾಡೋರು ಪ್ರತ್ಯೇಕ ರಾಜ್ಯದ, ಪ್ರತ್ಯೇಕ ದೇಶದ ನಿರ್ಮಾಣ, ದೇಶ ಒಡೆಯೋ ಮಾತು ಬರಬಾರ್ದಾಗಿತ್ತು. ಒಂದೊಂದು ಚಿಕ್ಕ ಬ್ರೇಕ್ ತಗೋಣ, ಬ್ರೇಕ್ ನಂತರ ಚರ್ಚೆ ಮುಂದುವರಿಯೋದು. ನಟರಾಜ್ ಗೌಡ್ರೆ, ಫೈನಲ್ ಕಮೆಂಟ್ ಕೇಳ್ತಾ ಇದ್ದೀನಿ. ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಅದು ಅವರ ವೈಯಕ್ತಿಕ ಹೇಳಿಕೆ, ಅದಕ್ಕೂ ಪಕ್ಷದ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ. ಸರ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವು ಆರಂಭದಿಂದಲೂ ಹೇಳ್ತಾ ಇದ್ದೀರಾ ಹೋರಾಟ ಮಾಡಬೇಕು, ಬಿಜೆಪಿ ಅವರು ಸೇರ್ಕೋಬೇಕು, JDS ಅವರು ಸೇರ್ಕೋಬೇಕು, ನೀವು ಹೋರಾಟ ಮಾಡಬೇಕು, ಎಲ್ಲರೂ ಹೋರಾಟ ಮಾಡಬೇಕು. ಆದರೆ ಈ ಪ್ರತ್ಯೇಕ ರಾಷ್ಟ್ರದ ಭಾವನೆನ ಬಿತ್ತೋದಿದೆಯಲ್ಲ ಸರ್, ಅದು ಭಾರತಕ್ಕೆ ಮಾಡೋ ದ್ರೋಹ ಅಲ್ವಾ ಅದು? ಇಲ್ಲ ನೋಡಿ, ಈಗ ದೇಶದಲ್ಲಿ ಈ ಸಾರ್ವಭೌಮತೆ ಮತ್ತೆ ಈ ಏಕತೆಯನ್ನ, ಅಖಂಡತೆಯನ್ನ ಕಾಂಗ್ರೆಸ್ ಪಕ್ಷನೇ ಕೊಟ್ಟಿದೆ. ನಾವು ಒಂದಾಗಿ ಇರುತ್ತೆ, ಪ್ರಮಾಣ ವಚನ ಸ್ವೀಕಾರ ಆಗೋದು ದೇಶ ಒಂದಾಗಿ ಇರುತ್ತೆ. ಆದರೆ ಈ ದೇಶ ಒಂದಾಗಿರುತ್ತೆ ಅಂತ ಹೇಳಿ ನಾವು ಜಾಸ್ತಿ ದಬ್ಬಾಳಿಕೆಯನ್ನ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ, ಬಿಜೆಪಿ ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ 1,20,000 ರೂಪಾಯಿ ತಲಾ ಸಾಲವನ್ನ ತಲೆ ಮೇಲೆ ಓಡಿಸಿದ್ದಾರೆ ನಮಗೆ. ಕೇಳಿ, ಇದು ಬಹಳ ಈಗ ನಾವಿಬ್ರು ಇದು ಚಿಂತೆ ಮಾಡ್ಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇದನ್ನ ಬಿಜೆಪಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ನಾವು ಇಷ್ಟು ತೆರಿಗೆಯನ್ನ ಕೊಟ್ಟ ಮೇಲೂ ನಮ್ಗೆ ಇಷ್ಟು ಆರ್ಥಿಕ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡು ನಮ್ಗೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇರೋದು, ಅನ್ಯಾಯ ಮಾಡ್ತಾ ಇರೋದು, ನಮ್ಮ ರೈತರಿಗೆ ಕಣ್ಣೀರ್ ಹಾಕ್ಸ್ತಾ ಇರೋದು ಯಾವ ನ್ಯಾಯ ಅಂತ ನೀವ್ ಹೇಳಿ. ಈ ಭಾವನೆಗಳನ್ನ ತರ್ತಾ ಇರ್ತಕ್ಕಂಥದ್ದು, ಪ್ರತ್ಯೇಕತೆ ಭಾವನೆ ಆಗ್ಲಿ, ಬೇರೆ ಭಾವನೆಯನ್ನ, ಮನಸ್ಥಿತಿಯನ್ನು ತರ್ತಕ್ಕಂಥದ್ದು ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು, ಬಿಜೆಪಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ದಕ್ಷಿಣ ಭಾರತವನ್ನ ನೀವು ತಾರತಮ್ಯ ಮಾಡಿ, ನೀವು ದಬ್ಬಾಳಿಕೆ ಮಾಡಿ ಅದು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಜನರ ಕಣ್ಣೀರು, ನಮ್ಮ ಜನರ ಆಕ್ರೋಶ ಒಂದಲ್ಲ ಒಂದಿನ ಆಸ್ಫೋಟ ಆಗುತ್ತೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬಾರ್ದು. ನೀವು ಎಚ್ಚೆತ್ಕೋಬೇಕು. ಕೇಂದ್ರ ಸರ್ಕಾರ ಮನವರಿಕೆ ಮಾಡ್ಕೋಬೇಕು. ರಾಜ್ಯಕ್ಕೆ ಅನ್ಯಾಯವನ್ನ ಜಾಸ್ತಿ ಮಾಡಬಾರದು. ರೈಟ್, ರತ್ನ ಅವರೇ, ಫೈನಲ್ ವರ್ಡ್ಸ್. ಮೇಡಮ್, ನೀವು ಹೇಳ್ದಂಗೆ ಇದು ದೇಶಕ್ಕೆ ಮಾಡೋ ದ್ರೋಹ. ಪ್ರತ್ಯೇಕತೆ ಅನ್ನೋದು ದೇಶಕ್ಕೆ ಮಾಡೋ ದ್ರೋಹ. ನಾವು ಕವಿಗಳನ್ನೆಲ್ಲ ಕೇಳಿದ್ದೀವಿ, ಕವಿಗಳು ದೊಡ್ಡವರೆಲ್ಲ ಹೇಳ್ತಾರೆ ನಾವು ನಾಡನ್ನು ಕಟ್ಟಬೇಕು, ಯಾವತ್ತು ನಾಡನ್ನು ಒಡೆಯೋ ಕೆಲಸ ನಾವು ಮಾಡಬಾರ್ದು. ಇವ್ರಿಗೆ ದೀನ ದಲಿತರ ಬಗ್ಗೆ ಆಸಕ್ತಿ ಇರಬೇಕಾಗಿತ್ತು, ಬಡವ್ರ ಬಗ್ಗೆ ಕಾಳಜಿ ಇರಬೇಕಾಗಿತ್ತು. ಇದು ಬಿಟ್ಟು ನಾವು ಕೊಡೋದು ಯಾವ ರೀತಿ ದುಡ್ಡು ತರಬಹುದು ಅನ್ನೋದು ನಾವು ಮಾಡಬೇಕು. ಇದೇನು ಮಾಡಬಾರ್ದು. ದಿ ಜಿಸ್ಟ್ ಆಫ್ ದ ಮ್ಯಾಟರ್ ಇಸ್ ಓನ್ಲಿ ಸೋ ಮಚ್. ಯಾವ ಒಂದು ಮೋದಿ ಸರ್ಕಾರ ಇಲ್ಲಿಗೆ ಏನಾನ ಅನುದಾನ ಕೊಟ್ಬಿಟ್ರೆ ಅವ್ರ ಹೆಸರಿಗೆ ಬಂದ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲ ಮಾಡಕ್ ಬಿಡ್ತಾ ಇಲ್ಲ. ಅದರಲ್ಲಿ ರಾಜಕಾರಣ ಮಾಡ್ಕೊಂಡು ಇವ್ರು ದುಡ್ಡು ಕೊಡ್ತಿಲ್ಲ ಅಂತ ಇವರಲ್ಲಿ ಬೆಳೆ ಬೇಯಿಸ್ಕೊತಾ ಇದ್ದಾರೆ. ಇವರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗ್ತಾ ಇಲ್ಲ. ಹಾಗಾಗಿ ಇವರು ಬೇರೆ ಏನು ಮಾಡಕ್ಕಾಗ್ದೇನೆ ರಾಜಕೀಯ ಒಂದು ಈ ಘೋಷಣೆಗಳನ್ನ ಮತ್ತೆ ಸ್ಟೇಟ್ಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಾರೂಢ ಪಕ್ಷ, ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಾರೂಢ ಪಕ್ಷ. ನೋಡಿ, ಇಲ್ಲಿ ನೀತಿ ಆಯೋಗ ಅಂತಿದೆ. ನೀತಿ ಆಯೋಗದ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಸದಸ್ಯರು. GST ಕಮಿಟಿ, GST ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಎಲ್ಲ ರಾಜ್ಯಗಳ ಅರ್ಥ ಸಚಿವರು ಅದಕ್ಕೆ ಸದಸ್ಯರು. ನಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಬಹಿಷ್ಕಾರ ಹಾಕ್ತಾರೆ. GSTಗೆ ತಾವು ಹೋಗಲ್ಲ, ಅರ್ಥ ಸಚಿವರು ತಾವೇ ಆಗಿದ್ರು ಕೂಡ ಬೇರೆ ಯಾರನ್ನೂ ಡೆಪ್ಯೂಟ್ ಮಾಡ್ತಾರೆ. ಹೋರಾಟದ ಅಗತ್ಯ ಇಲ್ಲ. ಎರಡು ಕಡೆ ಆಳು ಪಕ್ಷ ಆಗಿರೋ ಹೋರಾಟ ಯಾಕೆ ಮಾಡ್ತೀರಾ? ಚರ್ಚೆ, ಸಂವಾದದ ಮೂಲಕ ನಾವು ಬೇಕಾದ ನ್ಯಾಯ ನಮ್ಮ ಪಾಲನೆ ಪಡ್ಕೋಬೇಕು ಹೊರತು ಹೋರಾಟದ ಮಾತಾಡ್ಲಿಕ್ಕೆ ಏನು ಇದು ಇನ್ನೂ ಬ್ರಿಟಿಷರು ಆಳ್ತಾ ಇಲ್ಲ ದೇಶವನ್ನ, ನಮ್ಮ ದೇಶ ಬಾಂಧವರು ಆಳ್ತಾ ಇಲ್ಲ. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.